ದಿನಾಂಕ 17/9/2024 ವಿಶ್ವಕರ್ಮ ಜಯಂತಿ ಪ್ರಯುಕ್ತ ಕನಕಪುರ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಮತ್ತು ತಾಲೂಕು ವಿಶ್ವಕರ್ಮ ಸಮಾಜ ಹಾಗೂ ವಿಶ್ವಕರ್ಮ ಸ್ವಯಂ ಸೇವಾ ಸಂಘದ ವತಿಯಿಂದ ತಾಲೂಕು ಕಚೇರಿಯಲ್ಲಿ ವಿಶ್ವಕರ್ಮ ಜಯಂತಿಯನ್ನು ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸುವುದರ ಮೂಲಕ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಉಪ ತಹಶೀಲ್ದಾರ್ ಶಿವಕುಮಾರ್ ಅವರು ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಮತ್ತು ವಿಶ್ವಕರ್ಮ ಸಮುದಾಯದ ಕುಲಬಾಂಧವರಾದ ಶಿವರಾಮಾಚಾರ್, ಸಿದ್ದಾಚಾರ್, ಚಂದ್ರಾಚಾರ್, ಜಯರಾಮಾಚಾರ್, ಸಿದ್ದರಾಮಾಚಾರ್ ಮುಂತಾದವರು ಭಾಗವಹಿಸಿದ್ದರು. ದಿನಾಚರಣೆ ಪ್ರಯುಕ್ತ ತಮ್ಮೆಲ್ಲರಿಗೂ ಸ್ವಾಗತ ಬಯಸ್ತೀನಿ. ಎಲ್ಲ ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ರಿಗೂ ಸಹ ಸ್ವಾಗತ ಸುಸ್ವಾಗತ. ಈ ಒಂದು ಕಾರ್ಯಕ್ರಮದಲ್ಲಿ ಮಾನ್ಯ ವಿಶ್ವಕರ್ಮರವರ ಬಗ್ಗೆ ಮಾತನಾಡೋರು ಯಾರಾದರೂ ಸರಿ, ಇಂಥವರೇ ಮಾತಾಡ್ಬೇಕಂತೇನಿಲ್ಲ, ತಿಳ್ಕೊಂಡಿರೋರ ಬಗ್ಗೆ ಯಾರೂ ಸರಿ ಮಾತಾಡ್ಬೋದು. ಪ್ರತಿ ಬಾರಿ ನಮ್ಮ ಹಿರಿಯಪ್ಪರು, ಮಲ್ಲಿಕಾರ್ಜುನ ಅವರು, ನಮ್ಮ ರಮೇಶ್ ಅವರು ಮಾತಾಡ್ತಾ ಇರ್ತಾರೆ. ಬಟ್ ಈ ದಿನ ಇದ್ರ ಬಗ್ಗೆ ತಿಳ್ಕೊಂಡಿರೋರು ಯಾರಾದರೂ ಮಾತಾಡಬೇಕು ಅಂತ ಕೋರ್ತೀನಿ. ಕನಕಪುರ ತಾಲೂಕು ಸಮಾಜದ ವತಿಯಿಂದ ಮಾನ್ಯ ತಹಸೀಲ್ದಾರ್ ಅವರ ಅಧ್ಯಕ್ಷತೆಯಲ್ಲಿ ವಿಶ್ವಕರ್ಮ ಸಮಾಜದ ಉದ್ಘಾಟನಾ ಸಮಾರಂಭವನ್ನು ಏರ್ಪಡಿಸಿದ್ದೇವೆ. ಈ ವಿಶ್ವಕರ್ಮ ಸಮಾಜ ಅತ್ಯಂತ ಪುರಾತನವಾದದ್ದು, ಪ್ರಾಚೀನವಾದದ್ದು. ವಿಶ್ವಕರ್ಮ ಸಮಾಜದಲ್ಲಿ ಏನು ರೈತರಿಗೆ ಅವಶ್ಯಕವಾದಂಥ ಉಪಕರಣಗಳು, ಯಂತ್ರೋಪಕರಣಗಳನ್ನು ಇದನ್ನು ಮಾಡಿಕೊಡಲು ಶ್ರಮವಹಿಸಿ ಜೀವನ ಸಾಗಿಸುತ್ತಾ ಕಷ್ಟದಿಂದ ಮುಂದೆ ಬಂದು ಈ ದಿನ ಒಂದು ಸುಸ್ಥಿತಿಗೆ ಬರಲು ನಮ್ಮ ಸಮಾಜದ ಮುಖ್ಯ ಅಭಿವೃದ್ಧಿ ಕಾರ್ಯಗಳನ್ನು ನಡೆಸುತ್ತಿರುವವರಿಗೆ ಸಹಕಾರಿಯಾಗಿದೆ. ವಿಶ್ವಕರ್ಮ ಸಮಾಜವು ಏನು ಒಂದು ಶ್ರೀಚಕ್ರ, ಈ ಚಕ್ರವನ್ನು ನಿರ್ಮಿಸಿದವನು ಶ್ರೀ ವಿಶ್ವಕರ್ಮ. ಅದೇ ರೀತಿ ಪರಮೇಶ್ವರನಾದಂಥ ಶ್ರೀ ಈಶ್ವರನಿಗೂ ಸಹ ತ್ರಿಶೂಲವನ್ನು ತಯಾರು ಮಾಡಿ ದೇಶದಲ್ಲಿ ಉನ್ನತ ಖ್ಯಾತಿಯನ್ನು ಪಡೆದಿರುತ್ತಾರೆ. ವಿಶ್ವಕರ್ಮ ಕುಲಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಲು ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಈ ಸಮಾರಂಭದ ಯಶಸ್ವಿಗೆ ಕಾರಣಕರ್ತರಾದಂಥ ತಾಲೂಕಿನ ವಿಶ್ವಕರ್ಮ ಸಮಾಜದ ಅಧ್ಯಕ್ಷರು, ಉಪಾಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ವೇದಿಕೆಯಲ್ಲಿ ಆಸೀನರಾಗಿರುವಂಥ ತಹಸೀಲ್ದಾರ್ ಅವರು, ದಮ್ಮದೇವಿಗೆ ಟ್ರಸ್ಟಿನ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನರವರು ಹಾಗೂ ಇತರೆ ಮುಖಂಡರುಗಳು ಇಲ್ಲಿ ಆಸೀನರಾಗಿದ್ದಾರೆ. ತಮ್ಮೆಲ್ಲರಿಗೂ ವಿಶ್ವಕರ್ಮ ಸಮಾಜದ ಪರವಾಗಿ ಇದ್ದಂಥ ಸ್ವಾಗತವನ್ನು ಕೋರುತ್ತಾ, ಈ ಸಮಾಜದ ಏಳಿಗೆಗೆ ಸರ್ವರೂ ಸಹಕರಿಸಬೇಕು. ಯಾವ ರೀತಿ ಅಂದರೆ ಮಕ್ಕಳನ್ನು ವಿದ್ಯಾವಂತರನ್ನಾಗಿ ಮಾಡಿ ಅವರು ತನ್ಮೂಲಕವಾಗಿ ಸಮಾಜಕ್ಕೆ ಸೇವೆ ಸಲ್ಲಿಸಲು ಅವಕಾಶ ಮಾಡಿಕೊಡಬೇಕು. ನಮ್ಮಲ್ಲಿ ಭಾಳ ಮಂದಿ ಅವಿದ್ಯಾವಂತರಿರುತ್ತೇವೆ. ಕಾರಣ ಏನಂದರೆ ನಮ್ಮದು ಕುಲಕಸುಬು. ಈ ಕೆಲಸ ಮಾಡ್ತಾ ಇರ್ತೀವಿ, ಯಾವುದೋ ಒಂದು ಇದರಲ್ಲಿ ಇರ್ತಾನೆ, ಮಗ ಬರ್ತಾನೆ, ಬರ ಇಲ್ಲಿ ಕುಡ್ಲು ತಟ್ಟು ಅಂತಾನೆ, ಬಾ ಇಲ್ಲಿ ಮರಗೆಲಸ ಮಾಡುವಂತಾನೆ, ಅತ್ತೆ ಹೇಳಿ ಇರ್ತಾರೆ. ಈ ರೀತಿ ಆಯ್ತದೆ. ಈ ರೀತಿ ಆದಾಗ ಏನಾಯ್ತದೆ ಅಂದರೆ ಅವನ ಮಾನಸಿಕ ಸ್ಥೈರ್ಯ ತುಂಬಿತಗೊಂಡು ಅವನು ಅದೇ ಕೆಲಸದ ಮೇಲೆ ಹೋಗ್ತಾ ಇರ್ತಾನೆ. ಈಗ ಶಾಲಾ ಕಾಲೇಜಲ್ಲಿ ಏನಾದ್ರು ತೊಂದರೆ ಆಯಿತು ಅಂದರೆ ನನಗೆ ಕೆಲಸ ಇದೆ ಬಿಡಿ ಅಂತ ಕೈಗೆಲಸ ಕಲ್ತ್ಕೊಳ್ತಾರೆ. ಈ ಕೈಗೆಲಸವನ್ನು ಉಳಿಸೋದು ಒಂದು ಅಭಿವೃದ್ಧಿ ಉದ್ಯಮನೇ. ಆದರೆ ಇವತ್ತು ವಿದ್ಯಾವಂತತನದ ಜೊತೆಗೆ ತಮ್ಮ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿಕೊಂಡು ಹೋಗಬೇಕು. ವಿಶ್ವಕರ್ಮ ಸಮಾಜದ ಕುಲದ ಉದ್ದೇಶಕ್ಕಾಗಿ ಈಗ ಕುಲಾಧ್ಯಯನ ಸಮಿತಿಯನ್ನು ರಚನೆ ಮಾಡಿದ್ದಾರೆ. ಎಲ್ಲ ಮಾಹಿತಿಗಳನ್ನು ಸಹ ಸಂಗ್ರಹಿಸುತ್ತಿದ್ದಾರೆ. ಪ್ರತಿ ವಿಶ್ವಕರ್ಮ ಸಮಾಜದ ಜನಾಂಗದವರು ನಾವು ವಿಶ್ವಕರ್ಮ ಎಂಬುದನ್ನು ಸಾಬೀತುಪಡಿಸಬೇಕು. ಒಟ್ಟಾರೆ ಕರ್ನಾಟಕದಲ್ಲಿ ಅಥವಾ ಇದರಲ್ಲಿ 45ರಿಂದ 50 ಲಕ್ಷ ಜನ ವಿಶ್ವಕರ್ಮ ಜನಾಂಗ ಇದ್ದೇವೆ ಎಂದರೆ ನಮಗೆ ಯಾವುದೇ ರಾಜಕೀಯ ಪ್ರಾತಿನಿಧ್ಯ ಇಲ್ಲ. ನಮ್ಮಲ್ಲಿ ಯಾರೇ ಒಬ್ಬ MLA ಆಗಲಿ ಇದಾಗಲಿ ಇರುವುದಿಲ್ಲ. ನಮ್ಮ ನಂಜುಂಡಿಯವರು MLC ಮಾಡಿರ್ತಾರೆ. ಆ MLC ಅವರು ಆದಷ್ಟು ಎಲ್ಲ ಸಮಾಜಕ್ಕೆ ಅಂದರೆ ವಿಶ್ವಕರ್ಮ ಸಮಾಜಕ್ಕೆ ಏನು ಅನುಕೂಲ ಬೇಕೋ ಎಲ್ಲ ರೀತಿ ನಾನಾ ರೀತಿ ಪ್ರಯತ್ನಗಳನ್ನು ಮಾಡಿ ಸಂಘಟನೆ ಮಾಡಿ ನಮ್ಮೆಲ್ಲರನ್ನು ಈ ಒಂದು ಮಟ್ಟಕ್ಕೆ ತಂದಿರುತ್ತಾರೆ. ನಮ್ಮ ಕುಲಬಾಂಧವರು ಅವರೆಲ್ಲರಿಗೂ ಸಹ ಹೃತ್ಪೂರ್ವಕವಾದ ಸಹಕಾರವನ್ನು ನೀಡಬೇಕು. ಅದೇ ರೀತಿ ವಿಶ್ವಕರ್ಮ ಸಮಾಜದಲ್ಲಿ ಏಳಿಗೆಗಾಗಿ ಈ PM
ವಿಶ್ವಕರ್ಮ ಎಂಬ ಒಂದು ಯೋಜನೆಯನ್ನು ಕೇಂದ್ರ ಸರ್ಕಾರ ಜಾರಿಗೆ ತಂದಿರುತ್ತದೆ. ಈ ಯೋಜನೆಯಲ್ಲಿ ಪ್ರತಿ ಫಲಾನುಭವಿಗಳಿಗೆ 5 ಲಕ್ಷದಿಂದ 50 ಲಕ್ಷದವರೆಗೆ ಸಾಲ ಸೌಲಭ್ಯ ಕೊಡುತ್ತಾ ಇರ್ತಾರೆ. ಮುದ್ರಾ ಯೋಜನೆಯಲ್ಲಿ ಈ ಸಾಲ ಸೌಲಭ್ಯ ಇದೆ. ಇದನ್ನು ವಿಶ್ವಕರ್ಮ ಕುಲಬಾಂಧವರು ಸದುಪಯೋಗಪಡಿಸಿಕೊಳ್ಳಬೇಕು. ಇದರಲ್ಲಿ 14 ಜನಾಂಗ ವರ್ಗದವರು ಒಳಗೊಂಡಿರುತ್ತಾರೆ. ಈ ಜನಾಂಗದ ಎಲ್ಲ ಸದಸ್ಯರುಗಳಿಗೂ ಸಹ ಸಾಲ ಸೌಲಭ್ಯ ಮುದ್ರಾ ಯೋಜನೆ ಮೂಲಕ ದೊರೆಯುತ್ತದೆ. ಅದನ್ನು ಸದುಪಯೋಗಪಡಿಸಿಕೊಳ್ಳಿ. ಅದೇ ರೀತಿ ತಮ್ಮ ಕುಲ ಕಸುಬುಗಳನ್ನು ಮಾಡುತ್ತಾ ತಮ್ಮ ಕುಲ ಬಾಂಧವರು ಮತ್ತು ಇತರೆ ಜನಾಂಗವನ್ನು ಸಹ ಮುಂದುವರಿಸಲು ಅವಕಾಶ ಮಾಡಿಕೊಡಬೇಕು. ಈ ರೀತಿ ಎಲ್ಲ ತನ್ಮೂಲಕವಾದಂತಹ ಸಹಕಾರವನ್ನು ಕೊಡುತ್ತಾ ಈ ಕನಕಪುರ ತಾಲೂಕಿನಲ್ಲಿ ಒಂದು ಸಮಾಜವನ್ನು ಸಂಘಟನೆ ಮಾಡಿ ವಿಶ್ವಕರ್ಮರಿಗೆ ಒಂದು ಇದನ್ನು ಮಾಡುತ್ತಾ ನಮ್ಮ ಕುಲದೇವತೆ ಕಾಳಿಕಾದೇವಿ, ಆ ಕಾಳಿಕಾದೇವಿಗೆ ನಮಸ್ಕರಿಸುತ್ತಾ ಈ ಒಂದು ಅವಕಾಶ ಮಾಡಿಕೊಟ್ಟಂಥ ವಿಶ್ವಕರ್ಮ ಕುಲಬಾಂಧವರಿಗೆ ವೇದಿಕೆಯಲ್ಲಿ ಆಸೀನರಾಗಿರುವವರ ಎಲ್ಲ ಮುಖಂಡರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ನನ್ನ ಮಾತನ್ನು ಸಲ್ಲಿಗೆ ಮುಗಿಸ್ತೇನೆ. ಜೈ ವಿಶ್ವಕರ್ಮ. ಜೈ ವಿಶ್ವಕರ್ಮ. ಸೃಷ್ಟಿಕರ್ತ ವಿಶ್ವಕರ್ಮನ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ವಿಶ್ವಕರ್ಮ ಯಾರು? ವಿಶ್ವಕರ್ಮ ಅಂದರೆ ಅಷ್ಟವಸುಗಳಲ್ಲಿ ಒಬ್ಬನಾದ ಪ್ರಭಾಸನ ಮಗ ವಿಶ್ವಕರ್ಮ. ಮತ್ತೆ ಅವನ ತಾಯಿ ಬೃಹಸ್ಪತಿ ತಂಗಿ ಬ್ರಹ್ಮವಾದಿನಿಯ ತಾಯಿ ವಿಶ್ವಕರ್ಮನ ತಾಯಿ. ವಿಶ್ವಕರ್ಮನಿಗೆ ಮಕ್ಕಳು ಮಾಯಾ, ಮನು, ತಷ್ಟ, ಶಿಲ್ಪಿ ಮತ್ತು ದೈವಜ್ಞ ಅಂತ 4 ಜನ ಮಕ್ಕಳು. ಅವರು 4 ಜನ ಮಕ್ಕಳಲ್ಲಿ ಅವರು 4 ಜನ ಒಂದೊಂದು ವಿದ್ಯೆಗಳನ್ನು ಕಲ್ತ್ಕೊಂಡು ಕಬ್ಬಿಣದ ಕೆಲಸವನ್ನು ಮನು, ಮರದ ಕೆಲಸವನ್ನು ಮಾಯಾ, ಕಂಚಿನ ಕೆಲಸದ ಮತ್ತು ತಾಮ್ರದ ಇಷ್ಟ ಕೆಲಸಗಳನ್ನು, ಚಿನ್ನ, ಬೆಳ್ಳಿ ಮತ್ತು ಬೆಳ್ಳಿಯ ಕೆಲಸವನ್ನು, ದೈವ ಕೆಲಸಗಳನ್ನೆಲ್ಲ ಹಂಚ್ಕೊಂಡು 4 ಜನ ಹಂಚ್ಕೊಂಡಿರ್ತಾರೆ. ಮತ್ತು ಪುರಾಣಗಳಲ್ಲಿ ಮಹಾಭಾರತದಲ್ಲಿ ಏನೋ ರಾಮಾಯಣಕ್ಕೆ ಸೇತುವೆ ಕಟ್ತಾರಲ್ಲ, ಅದು ನಳ ಅಂತ. ಆ ನಳನು ಕೂಡ ವಿಶ್ವಕರ್ಮನ ಮಗ. ವಿಶ್ವಕರ್ಮ ಸಮಾಜದಲ್ಲಿ ಏನಾಗಿದೆ ಅಂದರೆ ನಮ್ಮ ಜಾತಿ ಆಗಲಿ ಪಂಗಡ ಆಗಲಿ, ನಮ್ಮ ಪುರಾತನವಾದ ಪಂಗಡ ನಮ್ಮದು, ಸಾವಿರಾರು ವರ್ಷಗಳ ಪುರಾತನವಾದ ಪಂಗಡ ನಮ್ಮದು ಬುಡಕಟ್ಟು ಜನಾಂಗ ಅಂತಾರೆ. ಅಲ್ಲ, ಇದು ಸಾವಿರಾರು ವರ್ಷಗಳ ಪುರಾತನವಾದ ಜನಾಂಗ. ಇದು ದೇವಾನುದೇವತೆಗಳಿಗೆ ಮತ್ತು ರಾಕ್ಷಸರಿಗೆ ಅರಮನೆಗಳನ್ನು ಕಟ್ಟಿದಂಥ ನಮ್ಮ ಜನಾಂಗದವರಿಗೆ ಒಂದು ನೆಲೆಯಾಗಲಿ ಮತ್ತೊಂದಾಗಲಿ ಏನೂ ಇಲ್ಲ. ದೇವಶಿಲ್ಪಿ ವಿಶ್ವಕರ್ಮನು ಶ್ರೀಕೃಷ್ಣನಿಗೆ ದ್ವಾರಕೆ ಮತ್ತು ರಾವಣನಿಗೆ ಲಂಕೆಯನ್ನು, ಚಿನ್ನದ ಲಂಕೆಯನ್ನು ಸುಧಾ ವಿಶ್ವಕರ್ಮನ ನಿರ್ಮಿಸಿಕೊಟ್ಟಿದ್ದನು. ಮತ್ತು ಆಯುಧಗಳನ್ನು, ದೇವಾನುದೇವತೆಗಳಿಗೆ ಆಯುಧ ಮತ್ತು ಪುಷ್ಪಕ ವಿಮಾನವನ್ನು ಕೂಡ ನಮ್ಮ ವಿಶ್ವಕರ್ಮನೇ ಅವರಿಗೆ ಎಲ್ಲ ಒದಗಿಸಿಕೊಟ್ಟಿದ್ದು. ವಾಹನ ಆಗಲಿ, ಒಂದು ಖಡ್ಗ ಆಗಲಿ, ಮತ್ತೊಂದಾಗಲಿ, ಮಗದೊಂದಾಗಲಿ, ಎಲ್ಲ ಪ್ರತಿಯೊಂದೂ ನಮ್ಮ ಸೃಷ್ಟಿಕರ್ತ ವಿಶ್ವಕರ್ಮನ ಕೈಚಳಕದಿಂದ ಮೂಡಿರುವಂಥ ಅದ್ಭುತ ಕಲೆಗಳು. ಈಗ ಸಾವಿರಾರು ವರ್ಷಗಳಿಂದ ನಮ್ಮ ಪುರಾತನವಾದ ನಗರಗಳು ಏನಂದರೆ, ಈಗ ದ್ವಾರಕೆ ನೀರಲ್ಲಿ ಮುಳುಗೋಗಿದೆ. ಅದನ್ನ ಸಂಶೋಧನೆ ಮಾಡೋಕ್ಕೆ ಈಗ ನಡೀತಾ ಇದೆ. ಸೃಷ್ಟಿಕರ್ತನ ಏನೋ ಕಲ್ಪನೆ ಏನು ಅಂತ ಮುಂದಿನ ದಿನಗಳಲ್ಲಿ ನಮ್ಮ ಸಮಾಜಕ್ಕೆ ಗೊತ್ತಾಯ್ತದೆ. ವಿಶ್ವಕರ್ಮ ಸಮಾಜದಲ್ಲಿ ಎಲ್ಲ ನನ್ನ ಸಹೋದರರು ಮತ್ತು ಎಲ್ಲ ಬಂಧುಗಳು ಒಗ್ಗಟ್ಟಾಗಿ ಬಂದು ಈ ದಿನ ಯಶಸ್ವಿಗೊಳಿಸಿಕೊಟ್ಟ ಅಂತ ನನ್ನ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ 2 ಮಾತುಗಳನ್ನು ನಿಲ್ಲಿಸ್ತೀನಿ. ಕುಲದೇವತೆಯಾದ ಕಾಳಿಕಾಂಬ ಪಾದಾವೇದಗಳಲ್ಲಿ ಸ್ಮರಿಸುತ್ತಾ, ನಮ್ಮ ಮೂಲ ಗುರುಗಳಾದ ಪೂತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಯನ್ನು ಮನದಲ್ಲಿ ಸ್ಮರಿಸುತ್ತಾ, ವಿಶ್ವಕರ್ಮ ಮೂರ್ತಿಗೆ 5 ಮುಖಗಳಿದ್ದು ಅವು 5 ಯುಗಗಳನ್ನು ಪ್ರತಿನಿಧಿಸುತ್ತವೆ. ಒಂದು ಕೃತಾಯುಗ, ಕ್ಷೇತ್ರಯುಗ, ದ್ವಾಪರಯುಗ, ಕಲಿಯುಗ ಮತ್ತು ಸುವರ್ಣಯುಗ. ಹಾಗೆ ಪಂಚಭೂತಗಳನ್ನು ಆಧರಿಸಿ ಕೆಲಸ ಮಾಡುವಂಥವನು ವಿಶ್ವಕರ್ಮ. ಅಂದರೆ ವಿಶ್ವಕರ್ಮನು 5 ಮುಖಗಳಂದರೆ ಸದ್ಯೋಜಾತ, ವಾಮನ, ಅಘೋರ, ತತ್ಪುರುಷ, ಈಶಾನ. ಈಶಾನ ಮುಖದಿಂದ 5 ಜನ ಮಕ್ಕಳನ್ನು ಪಡೆದು ಮನು ಸಾನಗ ಗೋತ್ರೋದ್ಭವನಾಗಿದ್ದು ಕಬ್ಬಿಣದ ಕೆಲಸಗಳನ್ನು, ಆಯುಧಗಳನ್ನು ಮಾಡಿಕೊಡುತ್ತಾನೆ. ಹಾಗೆ ಮಯನೆಂಬ ಮಗನು ಸನಾತನ ಗೋತ್ರವನ್ನು ಪಡೆದು ಮರಗೆಲಸಗಳನ್ನು ಮಾಡಿಕೊಡುತ್ತಾನೆ. ಹಾಗೂ ತೊಷ್ಟ ಎಂಬ ಅಹಮೂನ ಗೋತ್ರವನ್ನು ಪಡೆದು ಕಂಚು ಮತ್ತು ಹಿತ್ತಾಳೆ ಲೋಹಗಳನ್ನು ಪಡೆದು ವಿಗ್ರಹಗಳನ್ನು ಮಾಡಿಕೊಡುತ್ತಾನೆ. ಹಾಗೂ ಶಿಲ್ಪ ಎಂಬ ಪ್ರತ್ಯಕ್ಷ ಗೋತ್ರವನ್ನು ಪಡೆದು ಶಿಲೆ ಹಾಗೂ ಮಣ್ಣಿನ ಇಟ್ಟಿಗೆಗಳಲ್ಲಿ ಕಟ್ಟಡಗಳನ್ನು ತಯಾರಿಸುತ್ತಾನೆ. ದೈವಜ್ಞ ಎಂಬ ಸುಪರ್ಣ ಗೋತ್ರೋದ್ಭವದ ಮಗನು ಸ್ವರ್ಣ ಕೆಲಸ, ಬಂಗಾರದ ಕೆಲಸಗಳನ್ನು ಮಾಡಿ
ಕೀರ್ತಿಯನ್ನು ಸಂಪಾದಿಸಿರುತ್ತಾನೆ. ಈ 5 ಜನರು ರೈತನ ಬೆನ್ನೆಲುಬಾಗಿ ನಿಂತ್ಕೊಂಡು, ದೇಶ ರೈತನ ಬೆನ್ನೆಲುಬು, ರೈತನಿಗೆ ವಿಶ್ವಕರ್ಮರು ಬೆನ್ನೆಲುಬಾಗಿ ನಿಂತ್ಕೊಂಡು ಪ್ರಪಂಚದಲ್ಲಿ ಎಲ್ಲ ಕೆಲಸಗಳನ್ನು ಮಾಡ್ಕೊಂಡು ಬಂದಿರ್ತಾರೆ. ಈಗ ತಾನೇ ಹಿರಿಯರು ತಿಳಿಸಿದ್ರು, ಅದನ್ನು ಮತ್ತೆ ನಾನು ತಿಳಿಸೋಕೆ ಇಷ್ಟಪಡಲ್ಲ. ಎಲ್ಲ ಕಾರ್ಯಕ್ರಮದಲ್ಲಿ ಹೊಂದಿಸ್ತಾ ನಮಸ್ಕಾರ. ಹಾಗೆ ಈಗ ತಾನೇ ಅಯೋಧ್ಯೆಯಲ್ಲಿ ಮಾಡ್ತಕ್ಕಂಥ ಅರುಣ್ ಬಡಿಗೇರವರು ಕೂಡ ವಿಶ್ವಕರ್ಮ ಜಾತಿಯವರ ಶ್ರೀರಾಮರು. ಅವರನ್ನು ತಿಳಿಸುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಸ್ವಾಗತ ಮತ್ತು ಶುಭೋದಯವನ್ನು ಕೋರ್ತಾ, ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ತಾವು ಭಾಗವಹಿಸಿದ್ರಿ. ಯಾಕೆಂದರೆ ಭಾಳಷ್ಟು ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸ್ತೀವಿ. ಆದರೆ ಇವತ್ತಿನ ಈ ನಿಮ್ಮ ಸಮೂಹ, ನಿಮ್ಮ ಜನಾಂಗದವರು, ನಿಮ್ಮ ಕುಲ ಬಾಂಧವರನ್ನು ನೋಡಿದಾಗ ನಮಗೆ ಭಾಳ ಸಂತೋಷವಾಯ್ತದೆ. ತುಂಬ ಜನ ಭಾಗವಹಿಸಿದ್ದೀರಿ. ಅದಕ್ಕೆ ನಿಮಗೆಲ್ಲರಿಗೂ ಮೊದಲನೇದಾಗಿ ನಮಸ್ಕಾರವನ್ನು ಮಾಡ್ತಾ, ಈಗಾಗಲೇ ಕೆಲವು ಐತಿಹಾಸಿಕ ಒಂದು ಹಿನ್ನೆಲೆಯಲ್ಲಿ ಒಂದು ಇಬ್ಬರು ಮಹನೀಯರು ಮಾತನಾಡಿದ್ದಾರೆ. ಇಲ್ಲಿ ಭಗವಾನ್ ವಿಶ್ವಕರ್ಮ ದೇವಶಿಲ್ಪಿ, ಸೃಷ್ಟಿಕರ್ತ, ದೇವತೆಗಳ ಅಧಿದೇವತೆ, ಸರ್ವ ಲೋಕದ ಜನಕ, ಪ್ರಪಂಚವನ್ನು ಗ್ರಹ ತಾರೆಗಳನ್ನು ಸೃಷ್ಟಿಸಿದವನು ವಿಶ್ವಕರ್ಮ ಎಲ್ಲರ ದೇವರು. ವಿಶ್ವಕರ್ಮ ಆ ಜನಾಂಗ ದೇವರಲ್ಲ, ಎಲ್ಲರ ದೇವರು, ಸರ್ವರಿಗೂ ದೇವರು. ಪಂಚಭೂತಗಳಲ್ಲಿ ತಾನಾಗಿ ಶೂನ್ಯ ಸ್ಥಿತಿಯಲ್ಲಿ ನಿರ್ಮಾಣಗೊಂಡಿದ್ದಾನೆ. ಈಗಾಗಲೇ ಯಾರು ಮಗ ಅಂತಕ್ಕಂಥ ವಿಚಾರ ನಾವು ಹೇಳಿದ್ರು. ಆದರೆ ಪಂಚಭೂತಗಳಿಗೆ ತಾನಾಗಿ ಆವಿರ್ಭವಿಸಿ ಇವರು ಉದ್ಭವ ಆಗಿದ್ದಾರೆ ಅಂತಕ್ಕಂಥದ್ದು ಪುರಾಣಗಳಲ್ಲಿ ಹೇಳ್ತದೆ. ಮತ್ತು ಪಂಚಶಕ್ತಿಗಳು ಈತನಿಂದ ಸೃಷ್ಟಿಯಾದವು. ಆದಿಶಕ್ತಿ, ಪರಾಶಕ್ತಿ, ಇಚ್ಛಾಶಕ್ತಿ, ಕ್ರಿಯಾಶಕ್ತಿ ಮತ್ತು ಜ್ಞಾನಶಕ್ತಿ ಈ ವಿಶ್ವಕರ್ಮರಿಂದ ಸೃಷ್ಟಿಯಾದವು ಅಂತಕ್ಕಂಥದ್ದು ಹೇಳ್ತಾರೆ. ಮತ್ತು ಪಂಚತತ್ವಗಳಾದ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಮತ್ತು ವೇದಗಳನ್ನು ಕೂಡ ಇವರು ಅದರ ಉಲ್ಲೇಖಗಳಿವೆ ಅಂತಕ್ಕಂಥದ್ದು ಹೇಳ್ತಾರೆ. ಜಗತ್ತೇ ವಿಶ್ವಕರ್ಮಮಯ ಅಂತಕ್ಕಂಥದ್ದು. ಮತ್ತು ಭಾರತೀಯ ಸಂಸ್ಕೃತಿ ಉಳಿಯಬೇಕಾದ್ರೆ ವಿಶ್ವಕರ್ಮವೇ ಕಾರಣ. ವಿಶ್ವಕರ್ಮರೇ ಈ ಭಾರತದ ಸಂಸ್ಕೃತಿ ಉಳಿಸಬೇಕಾದ್ರೆ ಕಾರಣ ಅಂತಕ್ಕಂಥ ಮಾತು. ಮತ್ತು ಪುರುಷ ತತ್ವ ಗ್ರಂಥಗಳಲ್ಲಿ ವಿಶ್ವಕರ್ಮದ ಉಲ್ಲೇಖವಿದೆ. ಇದರ ಬಗ್ಗೆ ಉಲ್ಲೇಖವನ್ನು ಮಾಡಿದ್ದಾರೆ. ಇದು ಕೃತಿಗಳನ್ನ ನೀವು ಓದ್ಬೋದು. ದೇವತೆಗಳಿಗೆ ಆಯುಧಗಳನ್ನು ಈಗಾಗಲೇ ಹೇಳಿದ್ರು, ಯಾವ್ಯಾವ ದೇವತೆಗಳಿಗೆ ಆಯುಧಗಳ ನಿರ್ಮಾಣ ಮಾಡೋರು ಅಂತ. ಹಾಗಾಗಿ ಎಲ್ಲ ದೇವತೆಗಳಿಗೂ ಕೂಡ ಆಯುಧಗಳ ನಿರ್ಮಾಣ ಮಾಡಿರ್ತಕ್ಕಂಥವರು ವಿಶ್ವಕರ್ಮರೇ. ಮತ್ತು ಡಾಕ್ಟರ್ ಸಂಭಾ ಜೋಶಿಯವರು ಈ ವಿಶ್ವಕರ್ಮವನ್ನು ಕುರಿತು ಒಂದು ಗ್ರಂಥವನ್ನು ಬರೆದಿದ್ದಾರೆ. ಅದು ಆಲಮತದ ದರ್ಶನ ಅಂತಕ್ಕಂಥ ಕೃತಿ ಒಳಗೆ ಯಾರಾದರೂ ಅದನ್ನು ತಗೊಂಡು ನೀವು ಓದಿದ್ರೆ ಅದರ ಇತಿಹಾಸ, ಪುರಾಣ, ಅದರ ಒಂದು ಹಿನ್ನೆಲೆ ಇವೆಲ್ಲವನ್ನು ಕೂಡ ನೀವು ಆ ಪುಸ್ತಕದಲ್ಲಿ ನೀವು ತಿಳ್ಕೊಬೋದು. ಮತ್ತು ವಿಶ್ವಕರ್ಮವನ್ನು ಜಗತ್ತಿನಾದ್ಯಂತ ಸಾರಿರ್ತಕ್ಕಂಥವರು ತಿಂತಿಣಿಯ ಮೌನೇಶ್ವರರು, ನವಲಗುಂದದ ನಾಗಲಿಂಗೇಶ್ವರರು, ಯಾದಗಿರಿಯ ಏಕದಂಡಿಯ ಗುರುನಾಥ ಸ್ವಾಮಿಗಳು, ಮತ್ತು ಹಳ್ಳಹಳ್ಳಿಯ ಅಯ್ಯಪ್ಪ ಸ್ವಾಮಿಗಳು ಮತ್ತು ಲಾಂಛನದ ಸಿದ್ದಪ್ಪ ಮಹಾಚಾರ್ಯರು ಈ ಧರ್ಮವನ್ನು ಪ್ರಚಾರವನ್ನು ಮಾಡಿರುವಂತಕ್ಕಂಥದ್ದು. ಹಾಗೆಯೇ 12ನೇ ಶತಮಾನದಲ್ಲಿರ್ತಕ್ಕಂಥ ಬಸವಣ್ಣನವರ ಅನುಭವ ಮಂಟಪದಲ್ಲಿ ಈ ಒಂದು ವಿಶ್ವಕರ್ಮದ ಜನ ಅಲ್ಲಿದ್ದರು ಅಂತಕ್ಕಂಥದ್ದಕ್ಕೆ ಕೆಲವು 3-4 ಜನಗಳ ಹೆಸರನ್ನು ಹೇಳಿದ್ದಾರೆ. ಅದು ಯಾವರಪ್ಪ ಅಂತ ಹೇಳಿದ್ರೆ ಆದಿಲಿಂಗದೇವ ಆದಿತಾಳ, ಕಿನ್ನರಿ ಬೊಮ್ಮಯ್ಯ, ದಾನಮ್ಮ, ಕಲ್ಲಪ್ಪಯ್ಯ, ಗುಡ್ಡಮ್ಮ ಮತ್ತು ಇವರುಗಳು ಆ ವಿಶ್ವಕರ್ಮದವರ ಇದ್ದರು ಬಸವಣ್ಣವರವರ ಅನುಭವ ಮಂಟಪದಲ್ಲಿ ಅಂತಕ್ಕಂಥದ್ದು. ಹಾಗೆ ಈ ಜನಾಂಗದವರು ಕಡಿಮೆ ಸಂಪಾದನೆ ಮಾಡಿದ್ರೂ ಕೂಡ ಅವರು ನಾಟಕ, ತಬಲ, ಹಾರ್ಮೋನಿಯಂನ ಬಾರಿಸ್ತಾ ಮತ್ತು ಎಲ್ಲ ಈಗ ರೈತರಿಗೆ ಆಯುಧಗಳನ್ನು ಮಾಡಿಕೊಡ್ತಾ ಕಡಿಮೆ ಸಂಪಾದನೆ ಇದ್ದರೂ ಕೂಡ ಭಾಳ ನೆಮ್ಮದಿಯಾಗಿ ಯಾವುದೇ ಒಂದು ಉಪಟಳವನ್ನು ಮಾಡದೆ ಜೀವನ ಮಾಡ್ತಕ್ಕಂಥ ಜನಾಂಗ ಈ ಜನಾಂಗ. ಮತ್ತು ಕೆಲವು ಸೌಲಭ್ಯಗಳು ಬೇಕು ಅಂತಕ್ಕಂಥವ್ರು ಹೇಳ್ತಾವ್ರು. ಈಗಾಗಲೇ ಹೇಳಿದ್ರು, ಈಗ ನಮ್ಮ ಇವರು ಇದ್ದಾರಲ್ಲ ನಗರಸಭೆಗಳಿಗೆ ಸದಸ್ಯರಾಗಿರ್ತಕ್ಕಂಥವ್ರು, ಅವ್ರು ಹೇಳ್ತಾರೆ MLA, ನಗರಸಭೆ, ಪುರಸಭೆ, ನಿಗಮ ಮಂಡಳಿಗಳಲ್ಲಿ ನಮ್ಮ ಜನಾಂಗಕ್ಕೆ ಸ್ಥಾನಮಾನಗಳನ್ನು ಕೊಡಬೇಕು. ಮತ್ತು ಸಮುದಾಯ ಒಂದು ಭವನವನ್ನು ನಿರ್ಮಾಣ ಮಾಡಬೇಕು ನಿಮ್ಮ ಜನಾಂಗಕ್ಕೆ. ಇಲ್ಲ, ಈಗ ಇದೆಲ್ಲ ನೀವು ಕೊಡಬೇಕಂತಕ್ಕಂಥದ್ದು. ಆಮೇಲೆ ನಿವೇಶನ, ಕಟ್ಟಡಗಳ ನಿರ್ಮಾಣ ಮಾಡ್ತಕ್ಕಂಥದ್ದು. 2A ಅದರಲ್ಲಿ ಮೀಸಲಾತಿಯನ್ನು ಒದಗಿಸ್ತಕ್ಕಂಥದ್ದು. ಶಿಲ್ಪಕಲೆ, ತಾಂತ್ರಿಕ ಸಂಶೋಧನೆ ವಿಶ್ವವಿದ್ಯಾಲಯಗಳ ಸ್ಥಾಪನೆ ಮಾಡಬೇಕು. ಮತ್ತು ಜೊತೆಗೆ ಕಲಬುರಗಿಯಲ್ಲಿ ವಿಶ್ವವಿದ್ಯಾಲಯದಲ್ಲಿ ತಿಂತಿಣಿ ಮೌನೇಶ್ವರರ ಒಂದು ಅಧ್ಯಯನ ಪೀಠವನ್ನು ಕೂಡ, ಏಕೆಂದರೆ ಇದು ಇಡೀ ವಿಶ್ವ ದೇವತೆಗಳಿಗೆ ಒಂದು ತಳಹದಿಯ ದೆಸೆಯಿಂದ ಇದರ ಮೌಲ್ಯ, ಇದರ ಒಂದು ಸಂಶೋಧನೆ ನಡಿಬೇಕಾಗ್ತದೆ.
ಆಮೇಲೆ ಕೃಷ್ಣಾ ನದಿಯ ತೀರದಲ್ಲಿರುವ ಕಿಂಕಿಣಿಯ ಮೌನೇಶ್ವರರ ಒಂದು ಇದನ್ನು ಪ್ರವಾಸಿ ಮಂದಿರವನ್ನು ಹೇಳಿದ್ರು. ಯಾರು ನಮ್ಮ ಒಬ್ಬರು MLC ಆಗಿದ್ದಾರೆ ಅಂತಕ್ಕಂಥದ್ದು, ನಂಜುಂಡಿ ಅಂತಕ್ಕಂಥವ್ರು. ಅವರು ಅಂಥವರು ಒಂದು ಸಂಘ ಸಂಸ್ಥೆಯನ್ನು ನೀವು ಮಾಡಿಕೊಂಡು ನಿಮ್ಮ ಜನಾಂಗವನ್ನು ಹೆಚ್ಚಿಗೆ ಬೆಳೆಸ್ಕೋಬೇಕು. ಮತ್ತು ನಿಮ್ಮ ಮಕ್ಕಳನ್ನ ಹೆಚ್ಚಿಗೆ ವಿದ್ಯಾಭ್ಯಾಸಗಳನ್ನು ಮಾಡಿಸಿ ಒಳ್ಳೊಳ್ಳೆ ಸ್ಥಾನಮಾನಕ್ಕೆ ಸಿಗ್ತದೆ. ಎಲ್ಲಿ ವಿದ್ಯೆ ಇರ್ತದೆ, ಎಲ್ಲಿ ಗುಣ ಇರ್ತದೆ, ಅಲ್ಲಿ ನಿಮಗೆ ಸ್ಥಾನ ಸಿಗ್ತವೆ. ಯಾಕೆಂತಂದರೆ ಇವತ್ತು ಈಗಾಗಲೇ ಹೇಳಿದ್ರು ಎಷ್ಟು ಲಕ್ಷ ಜನ ನಾವು ಇದ್ದೀವಿ ಅಂತಕ್ಕಂಥದ್ದು. ನಿಮ್ಮದೆಲ್ಲ ಸಹಕಾರ ಇದ್ದರೆ ಒಬ್ಬ ಮನುಷ್ಯ ಬೆಳೀತಕ್ಕಂಥದ್ದು. ಹಾಗಾಗಿ ನಿಮ್ಮ ಜನಾಂಗದವರು ವಿದ್ಯೆನ ಕಲಿಬೇಕು. ವಿದ್ಯೆಯೇ ಎಲ್ಲರ ಆಸ್ತಿ. ವಿದ್ಯೆ ಇದ್ದರೆ ನೀವೇನೆಲ್ಲ ಇದ್ರೂ ಕೂಡ ಅದು ಮಾನ್ಯತೆಯನ್ನು ಪಡೀತದೆ ಅಂತ ಹೇಳ್ತಾ, ಹಾಗೆಯೇ ನಮ್ಮ ವಿಶ್ವಕರ್ಮ ಸ್ವಯಂ ಸೇವಾ ಸಂಘ ಹಾಗೂ ಎಲ್ಲ ನಮ್ಮ ವಿಶ್ವಕರ್ಮ ಕುಲ ಬಾಂಧವರು ಸೇರಿ ಈ ಒಂದು ಯಶಸ್ವಿಯಾಗಿ ನಡೀತಾ ಇದೆ. ನಮ್ಮ ಅನಿಸಿಕೆ ಏನಪ್ಪ ಅಂದರೆ ಪ್ರತಿ ಸಲಿನೂ ಕೂಡ ಈ ಮಹಾನ್ ಭಾವರ ವಿಚಾರಗಳನ್ನೆಲ್ಲ ತಾವೆಲ್ಲರೂ ಕೂಡ ಹೇಳಿದ್ದೀರಿ. ಭಾಳ ಸಂತೋಷ. ತಿಳಿದಿರೋದು ಕೆಲವರು ತಿಳ್ಕೊಳ್ದೇ ಇರೋದನ್ನ ತಿಳಿಸಿದಿರಿ. ಏನಪ್ಪ ಅಂದರೆ ನಮ್ಮ ರಾಜ್ಯ ಸರ್ಕಾರ ಈ ಒಂದು ಸಮಾಜನ, ಹಿಂದುಳಿದ ವರ್ಗ ಸಮಾಜನ ಗುರುತಿಸಬೇಕು. ಜೊತೆಗೆ ನಾವು ಪ್ರತಿ ಸರಿನೂ ಕೂಡ ನಾವು ಬೇಡಿಕೆಗಳನ್ನ ಕೇಳ್ತಾನೆ ಇದ್ದೀವಿ. ಬರೀ ತಿರಸ್ಕಾರ ಮಾಡ್ತಾ ಇರೋದು ಸರ್ಕಾರ ಯಾವುದೇ ಕೂಡ ಗಮನ ತಗೋತಾ ಇಲ್ಲ. ಈ ಗಮನ ತಗೊಳ್ಳೋ ವೇದಿಕೆ ಮುಖ್ಯ ಹೇಳ್ತೀವಿ. ಈ ಒಂದು ಸಮಾಜನ ಈ ರೀತಿಯೇ ಮಾಡ್ಕೊಂಡು ಹೋಗೋದಾದರೆ ಮುಂದೆ ನೀವೇಗಳೇ ಈ ಒಂದು ಸಂಘಟನೆಗೆ ಏನು ಹೋರಾಟಕ್ಕೆ ಅನ್ವಯ ಮಾಡಿಕೊಡ್ತೀರಿ ಅದು ಮಾಡಿಕೊಡ್ಬಾರ್ದು. ಈ ಸಮಾಜಕ್ಕೆ ಏನಾದರೂ ತಾಲೂಕಿನಲ್ಲಿ ಒಂದು ವಿಶ್ವಕರ್ಮ ಸ್ವಯಂ ಭವನವನ್ನು ಕಟ್ಕೊಡ್ಬೇಕು. ಜೊತೆಗೆ ದಯವಿಟ್ಟು ಅದನ್ನು ಸಹಕರಿಸಿ ಮಾಡಿಕೊಡ್ಬೇಕು. ಮಿಕ್ಕಿದೆಲ್ಲ ಹೇಳಿದ್ದೀರಾ, ಇನ್ನೇನು ಹೇಳೋದಿಲ್ಲ. ಆಚರಣಾ ಸಮಿತಿಯ ಗೌರವಾನ್ವಿತ ಅಧ್ಯಕ್ಷರಾದಂಥ ತಹಸೀಲ್ದಾರ್ ಶಿವಕುಮಾರ್ ಸರ್ ಅವರೇ ಮತ್ತು ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂಥ ವಿಶ್ವಕರ್ಮ ಸಮಾಜದ ಅಧ್ಯಕ್ಷರಾಗಿರ್ತಕ್ಕಂಥ ಶಿವರುದ್ರಾಚಾರ್ಯ ಅವರೇ, ಶಿವರಾಮಾಚಾರ್ಯ ಅವರೇ, ಕುಮಾರಣ್ಣ ಅವರೇ, ಮಹೇಶ್ ಅವರೇ ಮತ್ತು ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರ ಹೆಸರು ನನಗೆ ಗೊತ್ತು. ರಾಘವೇಂದ್ರ ಅವರ ಆದಿಯಾಗಿ ಪ್ರತಿಯೊಬ್ಬರ ಹೆಸರು ನನಗೆ ಗೊತ್ತಿದೆ. ಆದರೆ ಎಲ್ಲರ ಹೆಸರನ್ನು ಹೇಳಲಿಕ್ಕೆ ಸಮಯದ ಅಭಾವ ಇರೋದ್ರಿಂದ ನಾನು ಎಲ್ಲರ ಹೆಸರನ್ನ ಹೇಳಲಿಕ್ಕೆ ಆಗ್ತಾಯಿಲ್ಲ, ಹಾಗಾಗಿ ಕ್ಷಮೆ ಇರಲಿ. ಮತ್ತು ಸಮುದಾಯದ ಅಧಿಕಾರಿಣಿಯಾಗಿರ್ತಕ್ಕಂಥ ವಸಂತ ಮೇಡಮ್ ಅವರೇ, ಇವತ್ತು ವಿಶೇಷವಾಗಿ ವಿಶ್ವಕರ್ಮ ದಿನಾಚರಣೆಯನ್ನು ಒಂದು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಆ ಸಮುದಾಯವನ್ನು ನೆನಪು ಮಾಡಿಕೊಳ್ಳಿಕ್ಕೆ, ಆ ಸಮುದಾಯದ ಕಾರ್ಯವೈಖರಿಗಳನ್ನು ನೆನಪು ಮಾಡಿಕೊಳ್ಳಿಕ್ಕೆ ಮತ್ತು ಆ ಸಮುದಾಯದ ಒಂದು ಪರಂಪರೆ ಇತಿಹಾಸವನ್ನು, ಮುಖ್ಯವಾಗಿ ಪರಂಪರೆ ಮತ್ತು ಇತಿಹಾಸವನ್ನು ನೆನಪು ಮಾಡ್ಕೊಳ್ಳೋದಕ್ಕೋಸ್ಕರ ಸರ್ಕಾರ ಈ ಒಂದು ಆಚರಣೆಯನ್ನು ಜಾರಿಗೆ ತಗೊಂಡಿದೆ. ಸೊ ಸ್ನೇಹಿತರೆ, ಈಗ ಪುರಾಣ ಮತ್ತು ಇತಿಹಾಸ ಪ್ರಸಿದ್ಧವಾದಂಥ ಅನೇಕ ವಿಚಾರಗಳನ್ನು ನಮ್ಮ ಸಮುದಾಯದ ಮುಖಂಡರುಗಳು ಎಲ್ಲರೂ ಕೂಡ ಮಾತಾಡಿದ್ದಾರೆ. ಮತ್ತು ನಾವು ಹಿಂದಕ್ಕೆ ಪುರಾಣಕ್ಕಾಗಲಿ, ಆದಿ ದ್ವಾಪರ ಯುಗಕ್ಕಾಗಲಿ, ಬೇರೆ ಬೇರೆ ಯುಗಕ್ಕಾಗಲಿ ನಾವು ಹೋಗ್ಲಿಕ್ಕಾಗಲ್ಲ. ಆದರೆ ಇಡೀ ಏಷ್ಯಾ ಖಂಡದಲ್ಲೇ ಮೊಟ್ಟ ಮೊದಲ ಬಾರಿಗೆ ಭಾರತ ದೇಶದಲ್ಲಿ ಒಂದು ಕಬ್ಬಿಣದ ನಿಕ್ಷೇಪ, ಅದಿರಿದ್ದಂಥ ಒಂದು ನಿಕ್ಷೇಪವನ್ನು ಪತ್ತೆ ಮಾಡ್ತಾರೆ. ಆ ಪತ್ತೆ ಮಾಡೋದರ ಮೂಲಕ ಇಡೀ ಏಷ್ಯಾ ಖಂಡದಲ್ಲಿ ಕಬ್ಬಿಣವನ್ನು ಉತ್ಪಾದನೆ ಮಾಡಿ, ಕಬ್ಬಿಣವನ್ನು ಕರಗಿಸಿ, ಅದಕ್ಕೆ ಬೇಕಾಗಿರ್ತಕ್ಕಂಥ ಆಯುಧಗಳನ್ನು ಮಾಡ್ಕೊಳ್ಳೋದ್ರ ಜೊತೆಗೆ ಅದಕ್ಕೆ ಬೇಕಾಗಿರ್ತಕ್ಕಂಥ ನೀರಾವರಿಗೆ ಬಳಸ್ತಕ್ಕಂಥ ಡ್ಯಾಮ್ಗಳನ್ನು ಕಟ್ಟಲಿಕ್ಕೆ ಬೇಕಾಗಿರ್ತಕ್ಕಂಥ ಅದರದ್ದು ಗೇಟ್ಗಳಿರ್ಬೋದು, ಆ ಕಟ್ಟೆಗಳನ್ನು ನಿರ್ಮಾಣ ಮಾಡಲಿಕ್ಕೆ ಇರತಕ್ಕಂಥ ಯಾವುದೇ ರೀತಿಯ ವಸ್ತು ಇರ್ಬೋದು, ಆ ಕಬ್ಬಿಣವನ್ನು ಬಳಸಿ ಅದರ ಮೂಲಕ ಏನು ಮಾಡ್ಬೋದು ಅಂತಕ್ಕಂಥದ್ದನ್ನ ಒಂದು ಕಬ್ಬಿಣದ ನಿಕ್ಷೇಪವನ್ನು ಮೊದಲು ಪತ್ತೆ ಹಚ್ಚಿದ ಏಷ್ಯಾ ಖಂಡದಲ್ಲೇನೆ, ಅದರಲ್ಲೂ ಅಲಗೂರಿನಲ್ಲಿರ್ತಕ್ಕಂಥ ಪಂಚವಾಳದ ಕೇರಿಯ ಆಚಾರ್ಯಗಳು. ಇದು ಇಡೀ ವಿಶ್ವದಲ್ಲೇ ಮೊಟ್ಟ ಮೊದಲನೇ ಬಾರಿಗೆ ಒಂದು ಕಬ್ಬಿಣದ ನಿಕ್ಷೇಪವನ್ನು ಕಂಡಿಡಿದು ಆ ಕಬ್ಬಿಣದ ನಿಕ್ಷೇಪವನ್ನು ಬಳಸಲಿಕ್ಕೆ ಕಂಡುಹಿಡ್ಕೊಟ್ಟಿರ್ತಕ್ಕಂಥವ್ರು ಆಚಾರ್ಯ ಸಮುದಾಯದವರು. ಅದೇ ರೀತಿ ಒಂದು ಸಾಮ್ರಾಜ್ಯವನ್ನು ಆಳ್ವಿಕೆ ಮಾಡ್ತಾ ಇದ್ದಂಥ ಯಾವುದೇ ಒಬ್ಬ ರಾಜ ಇರ್ಬೋದು, ಯಾವುದೇ ಒಬ್ಬ ಸಾಮಂತ ಇರ್ಬೋದು, ಯಾವುದೇ ಒಬ್ಬ ಸಾಮ್ರಾಟ ಇರ್ಬೋದು, ಅವರ ಮಹಾರಾಣಿಯರು, ಅವರ ಯುವರಾಣಿಯರ ಮನಸ್ಸೂರೆಗೊಳ್ತಕ್ಕಂಥ ಒಂದು ಆಭರಣಗಳ ತಯಾರಿಕೆ ಇದೆಯಲ್ಲ, ಈ ಕರಕುಶಲ ವ್ಯವಸ್ಥೆಗಳಿದೆಯಲ್ಲ, ಈ ಆಭರಣದ ತಯಾರಿಕೆಯ ಕಸೂತಿ ಕೆಲಸಗಳಿದೆ. ಈ ಕಸೂತಿ ಕೆಲಸಗಳನ್ನು ಮೊಟ್ಟ ಮೊದಲು ಕಂಡು ಹಿಡಿದು ಅದರ ಮೂಲಕ ಇಡೀ ಅರಮನೆಯ ಒಂದು ಅಂದವನ್ನು ಹೆಚ್ಚಿದ್ದು, ಇಡೀ ಅರಮನೆಯ ರಾಣಿಯರಿಗೆ ಮನಸ್ಸೂರೆಗೊಳ್ಳುವಂಥ ಕೆಲಸವನ್ನು ಮಾಡಿಕೊಟ್ಟಿದ್ದಾರಪ್ಪ ಅಂದರೆ ಇದೇ ಆಚಾರ್ಯ ಸಮುದಾಯ. ಇವತ್ತೇನಾಗಿದೆ ಅಂತಂದ್ರೆ, ಈ ನಮ್ಮ ಆಚಾರಗಳ ಕೈಯಲ್ಲಿದ್ದಂಥ, ಚಿನ್ನದ ಆಚಾರಗಳ ಕೈಯಲ್ಲಿದ್ದಂಥ ಕುಲಕಸಬಿದೆಯಲ್ಲ, ಇದನ್ನ ಮಾರ್ವಾಡಿಗಳು ಹೈಜಾಕ್ ಮಾಡ್ಕೊಬಿಟ್ಟಿದ್ದಾರೆ, ಇದನ್ನ ರಾಜಸ್ಥಾನದವ್ರು ಹೈಜಾಕ್ ಮಾಡ್ಕೊಬಿಟ್ಟಿದ್ದಾರೆ. ಇವತ್ತು ಇವರನ್ನ ಕೂಲಿ ಕೆಲಸಗಾರರನ್ನ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆದ್ರೆ ಈ ಕಸೂತಿ ಕೆಲಸ ಇದೆಯಲ್ಲ, ಈ ಕಸೂತಿ ಕೆಲಸ ಎಂತೆಂಥ ಆಭರಣಗಳನ್ನ ಮಾಡಿ ಅವರನ್ನ ಅಂದ ಹೆಚ್ಚಿಸ್ತಕ್ಕಂಥ ಕೆಲಸ ಇದೆಯಲ್ಲ, ಅದನ್ನ ಮಾಡಿಕೊಟ್ಟಂಥವ್ರು ಇವರು. ಇದಲ್ದೇನೆ ವ್ಯವಸಾಯ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಲಿಕ್ಕೆ,
ವ್ಯವಸಾಯ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಲಿಕ್ಕೆ ಇವತ್ತು ಬೇಕಾಗಿರ್ತಕ್ಕಂಥ ಎಲ್ಲ ರೀತಿಯ ಕೊಡ್ಲಿ ಇರ್ಬೋದು, ಆರೆ ಇರ್ಬೋದು, ಸಂಖ್ಯೆ ಇರ್ಬೋದು, ಈಟಿ ಇರ್ಬೋದು, ಬರ್ಜಿ ಇರ್ಬೋದು, ಯಾವ ಹೆಸರನ್ನ ನೀವು ಹೇಳ್ತೀರಾ ಆ ಹೆಸರಿನ ಎಲ್ಲ ಆಯುಧಗಳ ಹಿಂದೆ ವಿಶ್ವಕರ್ಮ ಸಮಾಜದ ಶ್ರಮ ಇದೆ ಮತ್ತು ಬುದ್ಧಿ ಕೌಶಲ್ಯ ಇದೆ. ಅದ್ರ ಹಿಂದೆ ಇವ್ರ ಶ್ರಮ ಇದೆ, ಶ್ರಮದ ಜೊತೆಗೆ ಅದರ ಬುದ್ಧಿ ಕೌಶಲ್ಯ ಇದೆ. ಹಾಗಾಗಿ ಇಡೀ ಅನ್ನ ಬೆಳ್ಕೊಂಡು ತಿಂತಕ್ಕಂಥ, ಭೂಮಿಗೆ ನೇಗ್ಲಾಗ್ತಕ್ಕಂಥ, ಭೂಮಿಯನ್ನ ಬಾಯಿ ಬಿಡಿಸಿ ಅದನ್ನ ಪಾಯ ಆಗ್ತಕ್ಕಂಥ ಎಲ್ಲ ವಿಶ್ವಕರ್ಮ ಸಮಾಜ ಅಂತಕ್ಕಂಥದ್ದನ್ನ ನಾವು ನಿಸ್ಸಂದೇಹವಾಗಿ ಈ ಸಂದರ್ಭದಲ್ಲಿ ಒಪ್ಕೊಳ್ಬೇಕಾಗತ್ತೆ. ಹಾಗೆ ನೀವು ಹೇಳ್ಕೊಂಡೋದ್ರೆ ಒಂದು ಬಾಚಿ ಇಟ್ಕೊಂಡು ಇನ್ನೇನು ಇಲ್ಲ ಇವ್ರ ಕೈಲಿ ಆಯ್ದ, ಬರೀ ಬಾಚಿ ಒಂದು ಇಟ್ಕೊಂಡು ಆ ಬಾಚಿ ಮುಖಾಂತರ ಒಂದು ಸುಂದರವಾದ ಅರಮನೆಯನ್ನ ನಮಗೆ ಬೇಕಾದಂತ ಶ್ರಮ ಮತ್ತು ಕೌಶಲ್ಯ ಇದೆ ಅಂತಕ್ಕಂಥದ್ದು ನಾವು ಯಾರು ಮರೆಯೋದಿಲ್ಲ. ಸೊ ಹಾಗಾಗಿ ತನ್ನದಲ್ಲದೇನೆ ಇವರೆಲ್ಲ ಉತ್ಪಾದನೆ ಮಾಡ್ತಾರೆ, ಅವ್ರ ಮನೇಲೆ ಒಂದು ಪೂರ್ತಿ ಇರಲ್ಲ ಕೂತ್ಕೊಳ್ಳೋಕೆ. ಅಂದ್ರೆ ಸಮಾಜಕ್ಕೆ ತ್ಯಾಗ ಮಾಡ್ತಕ್ಕಂಥ ಮನೋಭಾವ ಇದೆಯಲ್ಲ, ಇವರು ಸ್ವಾರ್ಥಕ್ಕೆ ಬದುಕಿಲ್ಲ ಯಾವತ್ತೂ. ಇವ್ರ ಮನೆಗಳಿಗೆ ಹೋದ್ರೆ ನೀವು ಒಂದು ಡ್ರೆಸ್ಸಿಂಗ್ ಟೇಬಲ್ ಇಟ್ಕೊಂಡಿರಲ್ಲ, ಆದ್ರೆ ತುಂಬಾ ಚೆನ್ನಾಗಿರೋ ಡ್ರೆಸ್ಸಿಂಗ್ ಟೇಬಲ್ ನಮ್ಮ ಮನೆಗಳಲ್ಲಿ ಇರ್ತದೆ, ತುಂಬಾ ಚೆನ್ನಾಗಿರೋ ಡೈನಿಂಗ್ ಟೇಬಲ್ ನಮ್ಮ ಮನೆಗಳಲ್ಲಿ ಇರ್ತದೆ, ತುಂಬಾ ಚೆನ್ನಾಗಿರೋ ಮಂಚಗಳು ನಾವು ತಗೊಂಡೋಗಿರ್ತೀವಿ, ಆದ್ರೆ ಅವ್ರ ಮನೆಯಲ್ಲಿ ಇರಲ್ಲ. ಅಂದ್ರೆ ಸಮಾಜದಲ್ಲಿ ಸ್ವಾರ್ಥಕ್ಕೆ ಬದುಕ್ತಾ ಇರ್ತಕ್ಕಂಥ ಜನ, ಸ್ವಾರ್ಥ ಇಲ್ಲದ ನಿಸ್ವಾರ್ಥವಾಗಿ ಬದುಕಿ ಸಮಾಜವನ್ನ ಚೆನ್ನಾಗಿಡ್ತಕ್ಕಂಥ ಜನ ಯಾರಾದ್ರೂ ಇದ್ದಾರೆ ಅಂತಂದ್ರೆ, ಇನ್ನೊಬ್ಬರ ಖುಷಿಗೆ ಬದುಕ್ತಾ ಇರ್ತಕ್ಕಂಥ ಜನ ಯಾರಾದ್ರೂ ಇದ್ದಾರೆ, ಅದನ್ನ ತ್ಯಾಗ ಮಾಡಿ ಅಂತಂದ್ರೆ ಅವರು ವಿಶ್ವಕರ್ಮ ಸಮಾಜ ಅಂತಕ್ಕಂಥದ್ದನ್ನ ಇಲ್ಲಿ ಕೂತಿರ್ತಕ್ಕಂಥ ಜನರಿಗೆ ನಾನೇನು ಕೂಸಿ ಹೊಡೆಯಕ್ಕೆ ಓಲೈಸ್ಕೊಳ್ಳಕ್ಕೆ ನಾನು ಹೇಳ್ತಾ ಇಲ್ಲ, ವಾಸ್ತವ ಸತ್ಯವನ್ನಷ್ಟೇ ನಾನು ಹೇಳ್ತಾ ಇರೋದು. ವಾಸ್ತವವಾದಂತ ಸತ್ಯ ಇದೆಯಲ್ಲ, ಇದನ್ನ ಮಾತ್ರ ನಾನು ನೋಡಿತಾ ಇರೋದು. ಸೊ ಹಾಗಾಗಿ ಈ ಸಮಾಜ ತನ್ನ ಸ್ವಾರ್ಥಕ್ಕಲ್ದನೆ ಸಮಾಜದ ಸ್ವಾಸ್ಥ್ಯಕ್ಕೆ, ಸಮಾಜದ ಅಭ್ಯುದಯಕ್ಕೆ, ಸಮಾಜದ ಏಳಿಗೆಗೆ ಬದುಕಿರ್ತಕ್ಕಂಥ ಒಂದು ಸಮಾಜ ಇದೆ ಅಂತಂದ್ರೆ ಅದು ವಿಶ್ವಕರ್ಮ ಸಮಾಜ, ಆಚಾರ್ಯ ಸಮಾಜ. ಹಾಗಾಗಿ ನಾವು ಈ ಸಮಾಜದ ಋಣವನ್ನ ನಾವು ಯಾವುದೇ ಕಾರಣದಿಂದ ತೀರಿಸ್ಲಿಕ್ಕಾಗಲ್ಲ. ಆ ಕಾರಣಕ್ಕಾಗಿ ನಾನು ವಿಶ್ವಕರ್ಮ ಸಮಾಜಕ್ಕೆ ತುಂಬಾ ಒಂದು ಗೌರವಪೂರ್ವಕವಾಗಿ, ಅತ್ಯಂತ ಪ್ರೀತಿಪೂರ್ವಕವಾಗಿ ನಾನು ನೆನೆಸ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಇವತ್ತು ಇಷ್ಟೊಂದು ಜನ ಎಲ್ಲ ಸೇರಿದ್ದಾರೆ, ಇಡೀ ಯಾವ ಸಮಾಜದ ಜನರು ಕೂಡ ಇಷ್ಟೊಂದು ಒಗ್ಗಟ್ಟಾಗಿ ಇಂಥದ್ದೊಂದು ಆಚರಣೆಗೆ ಬರಲ್ಲ ಅಂತ ಹೇಳಿ ಬಹಳ ಜನ ಮಾತಾಡ್ತಾ ಇದ್ರು. ನಿಜ. ಯಾಕೆ ಹೀಗಾಗಿದೆ ಅಂತಂದ್ರೆ, ಯಾಕೆ ನಿಮ್ಮಲ್ಲಿ ಒಂದು ರಚನಾತ್ಮಕವಾದಂತ ಒಗ್ಗಟ್ಟು ತಂತಾನೆ ಸೃಷ್ಟಿಯಾಗಿದೆ. ಇಲ್ಲಿ 10 ಸಂಘ ಸಂಸ್ಥೆಗಳನ್ನ ಕಟ್ಟಬೇಕು ಅಂತ ಹೋರಾಟ ಮಾಡ್ತಾ ಇದ್ವಿ, ಆದ್ರೆ 10 ಸಂಘ ಸಂಸ್ಥೆಗಳು ಒಂದ್ ಸಂಘನೂ ಕಟ್ಟಕ್ ಆಗ್ತಾ ಇರಲಿಲ್ಲ. ಒಂದ್ ಸಂಘ ಕಟ್ಟಷ್ಟರಲ್ಲಿ ಇನ್ನೊಬ್ಬ ಯಾರೋ ಪುಳ್ಳೆ ಕಿರುವ, ಇನ್ನೊಬ್ಬ ಯಾರೋ ಬೆಂಕಿ ಕಿರುವ, ಇನ್ನೊಬ್ಬ ಯಾರೋ ತಂದಿ ಕಿರುವ, ಅದೆಲ್ಲ ಹೊಡೆದೋಗ್ತಾ ಇತ್ತು. ಆದ್ರೆ ತುಂಬಾ ಜನರು ಇಲ್ಲಿ ಕೂತಿರ್ತಕ್ಕಂಥ ಪ್ರತಿಯೊಬ್ಬರು ಪರಿಶ್ರಮದಿಂದ, ಕುಮಾರಣ್ಣ ಇರ್ಬೋದು, ಮಹೇಶ್ ಅವರು ಇರ್ಬೋದು, ನಮ್ಮ ಇವರು ಇರ್ಬೋದು, ಸೂರುದ್ರಾಚಾರ್ಯ ಇರ್ಬೋದು, ಇವರೆಲ್ಲರ ಪರಿಶ್ರಮದಿಂದ ಒಂದು ಸಂಘ ಕಟ್ಕೋಬೇಕು ಅಂತಕ್ಕಂಥ ವಿಚಾರ ನಮ್ ಗಮನಕ್ಕೂ ಬಂತು. ನಾವು ಅವ್ರಿಗೆ ಹೇಳಿದ್ವಿ, ಗೈಡ್ ಮಾಡಿದ್ವಿ. ನೋಡಿ, ಸಂವಿಧಾನಾತ್ಮಕವಾಗಿ ನಾವು ಸಂಘಟನೆ ಇದ್ರೆ ಮಾತ್ರ, ರಚನಾತ್ಮಕವಾದಂತ ಸಂಘಟನೆಗಳಿದ್ರೆ ಮಾತ್ರ ಏನಾದ್ರು ಮಾಡಕ್ ಸಾಧ್ಯ ಅಂತ ಹೇಳಿ ನಾವು ಅವ್ರಿಗೆ ಪೂರ್ತಿ ಏನ್ ಬೇಕಾದನ್ನೆಲ್ಲ ಗೈಡ್ ಮಾಡಿದ್ವಿ. ಗೈಡ್ ಮಾಡೋದ್ರ ಜೊತೆಗೆ ಒಂದು ಬೈಲ ತಂದು ಕೊಟ್ವಿ. ಆ ಬೈಲವನ್ನ ನಾವು ರಿಜಿಸ್ಟರ್ ಮಾಡಿ ವಿಶ್ವಕರ್ಮ ಸ್ವಯಂ ಸೇವಕ ಸಂಘ ಅಂತಕ್ಕಂಥದ್ದು ಒಂದು ಸಂಘವನ್ನ ರಿಜಿಸ್ಟರ್ ಮಾಡಿದ್ವಿ. ಆ ಸಂಘದ ಮೂಲಕ ಚಟುವಟಿಕೆಗಳು ನಡೆದೇ ಇರ್ಬೋದು, ಆದ್ರೆ ರಚನಾತ್ಮಕವಾದ ಸಂಘಟನೆ ಇದೆ, ಸಶಕ್ತವಾದಂತ ಸಂಘಟನೆ ಇದೆ. ಈ ಸಂಘಟನೆ ಮಾತ್ರ ಈ ಸಮಾಜವನ್ನು ಒಗ್ಗೂಡ್ಲಿಕ್ಕೆ ಸಾಧ್ಯ. ಅದರಲ್ಲೂ ಯಾವ ರೀತಿಯ ಸಂಘಟನೆ ಇರಬೇಕು ಅಂದ್ರೆ ಸ್ವಾರ್ಥರಹಿತವಾದಂತ ಸಂಘಟನೆ ಇರಬೇಕು. ಸ್ವಾರ್ಥ ಇಟ್ಕೊಂಡು ನಾವೇನ್ ಮಾಡಿದ್ರೆ ಯಾರು ಸಂಘಟನೆ ಆಗಕ್ಕಾಗಲ್ಲ. ಸ್ವಾರ್ಥರಹಿತವಾದಂತ ಸಂಘಟನೆಯಿಂದ ಮಾತ್ರ ಈ ರೀತಿಯ ಒಂದು ಪಾಲ್ಗೊಳ್ಳುವಿಕೆಯನ್ನ, ಈ ರೀತಿಯ ಒಂದು ಸಮಾಗಮನವನ್ನ ಕಾಣ್ಲಿಕ್ಕೆ ಸಾಧ್ಯ. ಆ ಹಿನ್ನೆಲೆಯಲ್ಲಿ ಈ ರೀತಿಯ ಒಂದು ಸಶಕ್ತವಾದಂತ ಸಂಘಟನೆಯನ್ನ ಆಗಿರ್ತಕ್ಕಂಥ ಈ ಸಮಾಜಕ್ಕೆ ನಾನು ಅತ್ಯಂತ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ತಿಳಿಸ್ತೀನಿ. ಜೈ ವಿಶ್ವ. ಹಾಗೂ ವಿರಾಟ್ ವಿಶ್ವಕರ್ಮ ಆ ಭಗವಾನ್ ಅವರ ಕುರಿತು ಇಲ್ಲೆಲ್ಲರೂ ಸಭೆಯಲ್ಲಿ ಸೇರಿದ್ದೀರಾ. ನಮ್ಮ ತಹಸೀಲ್ದಾರ್ ಸಾಹೇಬ್ರವರು ಹಾಗೂ ವಿಶ್ವಕರ್ಮ ಜಯಂತಿ, ವಿಶ್ವಕರ್ಮ ಜಯೋತ್ಸವ ಅಂತ. ಆದರೆ ಏನು ವಿಶ್ವಕರ್ಮ ಜಯಂತಿ ಅಂದರೆ, ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ, ಭಾರತ ದೇಶದಲ್ಲಿ ಎಲ್ಲ ಕಡೆಯೂ ಒಂದು ಹಬ್ಬದ ಥರ ಆಚರಣೆ ಮಾಡ್ತಾ ಇದ್ದಾರೆ. ಈಗ ಈ ದಿನ 17ನೇ ತಾರೀಕು ಮಂಗಳವಾರ ದಿನ, ಈ ದಿನ ಪ್ರತಿ ಊರಿನಲ್ಲಿ, ಪ್ರತಿ ಹಳ್ಳಿಗಳಲ್ಲಿ, ಪ್ರತಿ ದೇಶದಲ್ಲಿ ಎಲ್ಲ ಕಡೆಯೂ ನಾಡ ಹಬ್ಬ ಅಂತ ಒಂದು ವಿಶ್ವಕರ್ಮ ಜಯಂತಿನ ಆಚರಣೆ ಮಾಡ್ತಾ ಇದ್ದಾರೆ. ಏನು ವಿಶ್ವಕರ್ಮ ಇಡೀ ದೇವತೆಗಳಿಗೆ ಆಯುಧಗಳನ್ನು ಮಾಡಿ ಬಂಗಾರದ ಒಡವೆಯನ್ನು ಸೃಷ್ಟಿಸಿ, ಅದ್ಭುತವಾದ, ನಮ್ಮ ಮಲ್ಲಿಕಣ್ಣವರು ಹೇಳಿದ್ದಾರೆ, ಇದಕ್ಕೆ ವರ್ಣನೆ ಮಾಡೋಕ್ಕೆ ಆಗಲ್ಲ, ಎಂಥ ಅದ್ಭುತವಾದ ಬಂಗಾರ ಮಾಡಿ ದೇವತೆಗಳಿಗೆ ಮಾಡಿಕೊಟ್ಟಿದ್ದಾರೆ.
ಮತ್ತು ಇಡೀ ದೇವಸ್ಥಾನಗಳಲ್ಲಿ ಒಳ್ಳೆ ಶಿಲ್ಪಿ ಕಲೆ ಮಾಡಿ ನಮ್ಮ ವಿಶ್ವಕರ್ಮ ಜನಾಂಗರು ಈ ದೇಶಕ್ಕೆ ಅದ್ಭುತವಾದ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಹೇಳೋಕ್ಕೆ ಸಾಧ್ಯ ಇಲ್ಲ, ಎಲ್ರಿಗೂ ಗೊತ್ತಿರೋ ವಿಷಯ ಇದು. ನಮ್ಮ ಮಲ್ಲಿಕಣ್ಣವರು ನಮಗಿನ್ನ ಭಾಳ ವಿಷಯ ತಿಳ್ಕೊಂಡಿದ್ದಾರೆ, ಅವರಿಗೆ ತುಂಬ ಧನ್ಯವಾದಗಳು ಅವರಿಗೆ. ಹಾಗೂ ನಮ್ಮ ಇವರು ಸಹ ಒಳ್ಳೆ ಸಿದ್ಧಾಚಾರ್ಯರು ಸಹ ಒಳ್ಳೆ ವಾಗ್ದಾನ ಹೇಳಿದರು, ಅವ್ರಿಗೂ ನನ್ನ ಧನ್ಯವಾದಗಳು. ಹಾಗಾಗಿ ಇಡೀ ವಿಶ್ವದಲ್ಲಿ ಅಪಾರವಾಗಿ ನಮ್ಮ ವಿಶ್ವಕರ್ಮ ಮಾಡಿರುವಂಥ ಒಂದು ಕೊಡುಗೆಗಳು ಅಪಾರವಾಗಿದೆ. ಇವತ್ತಿಗೂ ವಿಶ್ವಕರ್ಮ ಜನಾಂಗರು ಎಂತೆಂಥ ಅದ್ಭುತವಾದ ಕೊಡುಗೆಗಳು ಕೊಟ್ಟಿದ್ದಾರೆ. ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರನ ವಿಗ್ರಹವನ್ನು ಮಾಡಿ ಜೈಗಳಿಸಿದ್ದಾರೆ ಅವರು. ಅಂಥವ್ರಿಗೆ ನಮ್ಮ ವಿಶ್ವಕರ್ಮ ಅಂತ ಜನ ಹೇಳೋಕ್ಕೆ ನಾವು ಬಯಸ್ತಾ ಇದ್ದೀವಿ. ಹಾಗಾಗಿ ನನಗೆ ಹೆಚ್ಚಿಗೆ ಮಾತಾಡೋಕ್ಕೆ ಸಮಯ ಇಲ್ಲ, ಗಂಟಲು ತುಂಬ ಇದಾಗಿದೆ. ಹಾಗಾಗಿ ಇಲ್ಲಿ ಸೇರತಕ್ಕಂಥ ಎಲ್ಲ ನಮ್ಮ ಕುಲಬಾಂಧವರು, ವಿಶ್ವಕರ್ಮ ಸ್ವಯಂ ಸೇವಾ ಸಂಘದ ಕುಲಬಾಂಧವರು ಹಾಗೂ ಎಲ್ಲ ಗಣ್ಯವ್ಯಕ್ತಿಗಳು ಮತ್ತು ನಮ್ಮ ಸಾಹೇಬರಿಗೂ ಹೊಂದಿಸುತ್ತಾ ಈ ಮಾತುಗಳನ್ನು ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತಾ ಈ ಒಂದು ಕಾರ್ಯಕ್ರಮವನ್ನು ತಾಲೂಕು ಆಡಳಿತ ವತಿಯಿಂದ ನಾವೆಲ್ಲ ಸೇರಿ ಮಾಡ್ತಾ ಇದ್ದೀವಿ. ಈ ಒಂದು ಅಧ್ಯಕ್ಷತೆಯನ್ನು ವಹಿಸಿರುವಂಥ ಶ್ರೀಯುತ ಶಿವಕುಮಾರ್ ಸಾಹೇಬ್ರೆ ಹಾಗೂ ಏನು ವಿಶ್ವಕರ್ಮ ಸಂಘದ ಪದಾಧಿಕಾರಿಗಳೇ, ಹಿರಿಯರೇ, ಯುವಕರೇ ಮತ್ತು ಸಿಬ್ಬಂದಿ ವರ್ಗದವರೇ, ಇವತ್ತು ವಿಶ್ವಕರ್ಮ ದಿನಾಚರಣೆಯ ಕಾರ್ಯಕ್ರಮದ ಅಂಗವಾಗಿ ಇವತ್ತು ನಾವೆಲ್ಲನೂ ಕೂಡ ಸ್ನಾನ ಮಾಡ್ಕೊಂಡು ಫ್ರೆಶ್ ಆಗಿ ಒಳ್ಳೊಳ್ಳೆ ಬಟ್ಟೆಗಳು ಹಾಕೊಂಡು ತುಂಬ ನೀಟಾಗಿ ಇದು ನನ್ನ ಕಾರ್ಯಕ್ರಮ, ಇದು ನಮ್ಮ ಕಾರ್ಯಕ್ರಮ, ನಮ್ಮ ಹಬ್ಬ ಅಂತ ಒಂದು ಮನಸ್ಸಿನಲ್ಲಿ ಇಟ್ಕೊಂಡು ಭಕ್ತಿಪೂರ್ವಕವಾಗಿ ಒಂದು ಸಂಭ್ರಮದಿಂದ ನಾವೆಲ್ಲನೂ ಕೂಡ ಬಂದಿದ್ದೀವಿ. ನಿಜವಾಗ್ಲೂ ನಿಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕವಾಗಿ ತಾಲೂಕು ಆಡಳಿತ ವತಿಯಿಂದ ಮತ್ತೊಮ್ಮೆ ಶುಭಾಶಯಗಳನ್ನು ಕೋರ್ತಾ, ನಮ್ಮ ಸ್ನೇಹಿತರೆಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾಹಿತಿಯನ್ನು, ಅದ್ಭುತವಾಗಿ ಮಾಹಿತಿಯನ್ನು ಕೊಟ್ಟರು ಬಂಧುಗಳೇ. ನಿಜ, ಇವತ್ತು ಒಂದು ಮನೆ ಸೇಫ್ಟಿ ಆಗಿದೆ ಅಂತಂದರೆ, ಒಂದು ರಕ್ಷಣೆ ಆಗಿದೆ ಅಂತಂತಂದರೆ ಅದು ನಿಮ್ಮಿಂದ. ಒಂದು ಕುಟುಂಬ ರಕ್ಷಣೆ ಆಗಿದೆ ಅಂತಂದರೆ, ಹೆಣ್ಮಕ್ಳು ಮನೆ ಒಳಗಡೆ ರಕ್ಷಣೆ ಆಗಿದ್ದಾರೆ ಅಂತಂತಂದರೆ ಅದಕ್ಕೆ ಕಾರಣ ನೀವುಗಳು ಭದ್ರವಾಗಿ ಬಾಗಿಲನ್ನು ಮಾಡ್ಕೊಡ್ಲಿಲ್ಲ ಅಂತಂದರೆ ಮನೇಲಿರುವಂತಹ ಹೆಣ್ಮಕ್ಳು ಮತ್ತು ಮಕ್ಕಳುಗಳು ಕೂಡ ಇವತ್ತು ರಕ್ಷಣೆ ಸಿಗಲ್ಲ. ಅಂತಹ ರಕ್ಷಣೆ ಕಾರ್ಯದಲ್ಲಿ ಇರುವಂಥವರು ನೀವು. ಅದು ವಿಶ್ವಮಾನವ ಆ ಸಮುದಾಯದ, ವಿಶ್ವಕರ್ಮನ ಸಮುದಾಯದವ್ರಿಗೆ ನಿಜವಾಗ್ಲೂ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಹಾಗೆ ನಾವು ಒಡವೆ ಮಾಡ್ತಾ ಇದ್ದೋ, ಕಬ್ಬಣಗಳನ್ನು ಮಾಡ್ತಾ ಇದ್ದೋ, ರೈತರ ವಿಚಾರ ಆಗಿರ್ಬೋದು ಅಥವಾ ಕುಶಲಕರ್ಮಿಗಳ ವಿಚಾರ ಆಗಿರ್ಬೋದು, ಯಂತ್ರೋಪಕರಣಗಳನ್ನು ಮಾಡುವುದರ ವಿಚಾರದಲ್ಲಾಗಿರ್ಬೋದು ಅಥವಾ ವಿವಿಧ ಆಯುಧಗಳ ಮಾಡುವಂಥ ವಿಚಾರ ಆಗಿರ್ಬೋದು, ಈ ಆಯುಧಗಳನ್ನೇ ಇಲ್ಲ ಅಂತಂತಂದರೆ ಇವತ್ತು ಯಾವ ಕೆಲಸನೂ ಆಗಲ್ಲ. ಇವತ್ತು ಕೈಯಿಂದ ಕೆಲಸ ಮಾಡೋಕ್ಕಾಗಲ್ಲ, ಮೈಯಿಂದ ಬಗ್ಸಿ ಕೆಲಸನೇ ಮಾಡಲ್ಲ ಜನ. ಆಯುಧನೇ ಇಲ್ಲ ಅಂತಂತಂದ್ರೆ ಯಾವುದೇ ಕೆಲಸ ಆಗದೇ ಇರೋಂತಹ ಕೆಲಸಗಳನ್ನು ನೀವು ಈ ವ್ಯವಸ್ಥೆಗೆ, ಈ ಸಮಾಜಕ್ಕೆ, ಈ ಒಂದು ವಿಶ್ವಕ್ಕೆ ಮಾದರಿಯ ಆಯುಧಗಳನ್ನು ಕೊಟ್ಟಂಥವ್ರು. ಈಗ ಆಲ್ರೆಡಿ ಈ ಇತಿಹಾಸ ಇದೆ. ನಮ್ಮ ಬೌದ್ಧ ಭಿಕ್ಕುಗಳಾದಂತಹ ಮಂಟೇಸ್ವಾಮಿ, ಸಿದ್ದಪ್ಪಾಜಿ, ಇವೆಲ್ಲ ಆಚರಣೆಗಳ ಮೂಲಕ, ಆಯುಧಗಳ ಮೂಲಕ ಆಯುಧಗಳನ್ನು ಗೆದ್ದಂತಹ ಮಹಾನಾಯಕರು ಯಾರಿದ್ದಾರೆ ಅಂತಂತಾರೆ ಅದು ನಮ್ಮ ವಿಶ್ವ ಕರ್ಮಚಾರಿಯ ಸಮುದಾಯದ ಜನರಿಗೆ ನಾನು ಅರ್ಪಿಸ್ತಾ ಇದ್ದೀನಿ. ಅಲಂಕಾರವಾಗಿ ನಾವು ಇದ್ದು ಕಾಣ್ತಾ ಇದ್ದೀವಿ ಅಂತಂತಂದ್ರೆ, ಮನೆಗಳಲ್ಲಿ ಹೆಣ್ಮಕ್ಳು ತುಂಬಾ ಸುಂದರವಾಗಿ ಕಾಣ್ತಾ ಇದ್ದಾರೆ ಅಂತಂತಂದ್ರೆ ಅದಕ್ಕೆ ಆಕಾರಗಳನ್ನು ಕೊಟ್ಟು ವಿವಿಧ ರೀತಿಯ ಅಲಂಕಾರವನ್ನು ಕೊಟ್ಟಂತಹ ಆ ಸಮುದಾಯ ಬೇರೆ ಯಾರು ಅಲ್ಲ, ನಿಮ್ಮ ಸಮುದಾಯ. ನಿಮಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಅಷ್ಟೇ ಅಲ್ಲ, ನಾವು ಇವತ್ತು ಅಲಂಕಾರಗಳನ್ನು ಮಾಡ್ತಾ ಇದ್ದೀವಿ, ಆಯುಧಗಳನ್ನು ಮಾಡ್ತಾ ಇದ್ದೀವಿ, ಇಷ್ಟಕ್ಕೆ ನಾವು ಸೀಮಿತ ಅಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ದಂಗೆ ಇತಿಹಾಸವನ್ನ ಮರೆತವರು ಇತಿಹಾಸವನ್ನ ತಿಳಿಸಲಾರರು ಅಂತ ಹೇಳ್ತಾರಲ್ಲ, ಹಂಗೆ ಈ ಸಮುದಾಯಕ್ಕೆ ಒಂದು ಇತಿಹಾಸ ಇದೆ. ಯಾಕೆ ಇತಿಹಾಸ ಅಂತಂತಂದ್ರೆ ರಾಮಾಯಣ ಆಗ್ಬೋದು, ಮಹಾಭಾರತ ಆಗಿರ್ಬೋದು, ಅಥವಾ ಅವತ್ತಿಂದ ಹಿಡಿದು ಇವತ್ತು ಗಂಟೆನ ಆಗಿರ್ಬೋದು, ಯಾವುದೇ ಒಂದು ಅರಮನೆಗಳಾಗ್ಲಿ, ಯಾವುದೇ ಒಂದು ರಾಜ್ಯ ವೈಭವ ಆಗ್ಲಿ ಇವತ್ತು ಅಲಂಕಾರವಾಗಿ ಕಾಣ್ತಾ ಇದೆ ಅಂತಂತಂದ್ರೆ, ಮತ್ತೆ ಬಸವಣ್ಣರ ಕಾಲದಲ್ಲಿ ನಮ್ಮ ಏನು ಕೂಗಿಗಿರಿಯಪ್ಪರು ಹೇಳ್ದಂಗೆ ಅವತ್ ಕಾಲದಲ್ಲಿ ಬನ್ನಿ ಮಂಟಪ, ಏನು ಅನುಭವ ಮಂಟಪದಲ್ಲಿ ಒಂದಷ್ಟು ಸಮುದಾಯದವರು ಅಲ್ಲಿದ್ದ ಕಾರಣಕ್ಕಾಗಿ ಅವತ್ತಿನ ಅನುಭವ ಮಂಟಪಗಳನ್ನ ಕಟ್ಟಿದಂತವರು ಕೂಡ ಇದೇ ಈ ಒಂದು ವಿಶ್ವಕರ್ಮ ಸಮುದಾಯದವರು. ಇದು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಆದ್ರೆ ಇವತ್ತು ಈ ಒಂದು ಸಮುದಾಯ ಯಾವ ಹಂತದಲ್ಲಿದೆ? ಏನು ಇವತ್ತು ಕನಕಪುರ ತಾಲೂಕಿನಲ್ಲಿ ನಾವೆಲ್ಲ ಮಾತಾಡ್ತೀವಿ, ಕೋಟೆಯಲ್ಲಿ ಇವತ್ತು ಕೋಟೆನ ಕಡಿದವರು ನಾವು, ಮೂಲ ನಿವಾಸಿಗಳು ನಾವು ಅಂತ ಹೇಳ್ತೀವಿ, ನಿಜ. ಆದ್ರೆ
ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ನಾವು ನೋಡೋದೇ ಅದಂತಂದ್ರೆ ಎಷ್ಟು ಜನ ನಮ್ಮ ಸಮುದಾಯದಲ್ಲಿ ಡಿಗ್ರಿ ಮಾಡ್ತಾ ಇದ್ದಾರೆ, ಎಷ್ಟು ಜನ ಆಳುವರ್ಗ ಆಗಿದ್ದೀರಿ, ಎಷ್ಟು ಜನ ಉದ್ಯೋಗಸ್ಥ ಒಳ್ಳೊಳ್ಳೆ ಉದ್ಯೋಗಗಳನ್ನ ಮಾಡ್ಕೊಂಡಿದೀವಿ. ಇದು ಕೂಡ ಬಹಳ ಮುಖ್ಯ. ನಾವು ಸಾಮಾಜಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಉದ್ಧಾರ ಆಗಿಲ್ಲ ಅಂತಂದ್ರೆ ನಾವು ನಿಜವಾಗ್ಲೂ ಹೀನಾಯ ಸ್ಥಿತಿಗೆ ಹೊಂಟೋಗ್ತೀವಿ. ಇವತ್ತು ಇಷ್ಟು ಜನ ಎಲ್ಲ ಬಂದಿದೀವಲ್ಲ, ಈ ಒಗ್ಗಟ್ಟು ಇವತ್ತೊಂದಿನ ಇರೋದಲ್ಲ, ಕೊನೆ ಗಂಟೆನೇ ಇರಬೇಕು. ನಾವು ಇಲ್ಲಿ MLA ಗಳನ್ನ, ಮಂತ್ರಿಗಳನ್ನ, ಆಳುವ ಸರ್ಕಾರಗಳನ್ನ ಪ್ರಶ್ನೆ ಮಾಡಬೇಕಾಗಿದೆ. ಸ್ವಾಮಿ, ನಾವು ಇಲ್ಲಿ ಯಾವ್ದಾದ್ರು ಒಂದು ಮದುವೆಗಳನ್ನ ಮಾಡ್ಬೇಕಾದ್ರೆ ಇವತ್ತು ನಾವೆಲ್ಲನೂ ಒಂದ್ ಕಡೆ ಸೇರಿ ಕುಂತ್ಕೊಳ್ಬೇಕಂತಂದ್ರೆ ಹೇಗೆ ಬೇರೆ ಬೇರೆಯವರಿಗೆ ಸಮುದಾಯ ಭವನಗಳನ್ನ ಗಟ್ಟಿಯಾಗಿ ಮಾಡಿಕೊಟ್ಟಿದ್ದೀರೋ ಹಂಗೆ ಈ ಸಮುದಾಯಕ್ಕೆ ಸಮುದಾಯ ಭವನಗಳನ್ನ ಕೊಡಬೇಕಾಗಿದೆ. ಮತ್ತೆ ಏನು ಕೌನ್ಸಿಲರ್ಗಳು ಒಬ್ರು ಇಬ್ರು ಅಲ್ಲ, ಒಂದು 4-5 ಜನ ಆಗ್ಬೇಕಾಗಿದೆ. ಉಳ್ಳವರೇ ಆಗ್ಬಾರ್ದು. ಬೇರೆಯವರು ಏನು ಸ್ಥಿತಿಲಿದ್ದಂಥವ್ರು ಕೂಡ ಆ ಒಂದು ಮೀಸಲಾತಿ ಆಧಾರದ ಮೇಲೆ ಸದಸ್ಯರಾಗಿ ಹೋಗ್ಬೇಕಾಗಿದೆ. ಅಷ್ಟೇ ಅಲ್ಲ, IAS, KS ದೊಡ್ಡ ದೊಡ್ಡ ಉನ್ನತ ಸ್ಥಾನಗಳಿಗೆ ಹೋಗ್ಬೇಕಾಗಿದೆ. ಆಳುವ ಸರ್ಕಾರದ ಜೊತೆ ದೊಡ್ಡ ದೊಡ್ಡ ಉನ್ನತ ಸ್ಥಾನಕ್ಕೆ ನೀವು ಹೋಗ್ಬೇಕಾಗಿದೆ. ಇವತ್ತು ಏನು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಒಂದು ಕಾನೂನು ತಂದಿದೆ. ಅದೇನಂತಂದ್ರೆ ಸರ್ಕಾರದ ಏನು ಹೊಸ ಶಿಕ್ಷಣ ನೀತಿ ಅಂತೇಳಿ, ಅದರಲ್ಲಿ 5ನೇ ಕ್ಲಾಸು 6ನೇ ಕ್ಲಾಸ್ ಓದ್ತಾರಂತಹ ವಿದ್ಯಾರ್ಥಿಗಳಿಗೆ ಅಲ್ಲೇನೂ ಕೂಡ ಏನು ಕುಶಲ ಕರ್ಮ ಉದ್ಯೋಗಗಳನ್ನ, ಆಮೇಲೆ ಏನು ಅಭಿವೃದ್ಧಿ ಅಂದ್ರೆ ಉದ್ಯೋಗಕ್ಕೆ ಸಂಬಂಧಪಟ್ಟಂಗೆ ಉದ್ಯೋಗಗಳನ್ನ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಒಂದು ವಿದ್ಯಾರ್ಥಿಗಳಿಗೆ ಆ ಕ್ಷಣದಲ್ಲೇನೆ ಆ ಚಿಕ್ಕ ಎಳೆ ಮಗು ಅವನು ಡಿಗ್ರಿನೂ ಮಾಡಕ್ ಹೋಗಲ್ಲ, IAS ಹೋಗಕ್ಕಾಗಲ್ಲ, ಅಥವಾ ಇನ್ನೇನೇ ಒಂದು ಒಳ್ಳೆ ಉನ್ನತ ಸ್ಥಾನಕ್ಕೂ ಹೋಗದೆ ರೀತಿ ಈ ಒಂದು ಕೇಂದ್ರ ಸರ್ಕಾರಗಳು ಅಥವಾ ಕೆಲವು ಮನುವಾದಿ ಸರ್ಕಾರಗಳು ಈ ತರ ತರುವುದರಿಂದ ನಮ್ಮ ಮಕ್ಕಳು ಬರೀ ಇದೇ ಕಸುಬಲ್ಲಿ ಇರ್ತಾರೆ. ಈ ಕಸುಬಲೇ ಇರುವುದರಿಂದ ಅವನು ಬಾವಿಲೇ ಈಜಾಡ್ಬೇಕಾಗ್ತದೆ, ಅವನು ಸಮುದ್ರದಲ್ಲಿ ಈಜಾಡಕ್ಕಾಗಲ್ಲ. ಅಂದ್ರೆ ನಾವು ಬರೀ ಈ ಒಂದು ಕಸುಬೆ ಆಧಾರದ ಮೇಲೆನೆ ಬದುಕುವುದು ಬೇಡ. ನಾವು ಕೂಡ ಉನ್ನತ ಸ್ಥಾನಕ್ಕೆ ಹೋಗೋಣ, ನಾವು ಕೂಡ ಈ ದೇಶವನ್ನು ಆಳೋಣ, ನಾವು ಕೂಡ ಈ ರಾಜ್ಯವನ್ನು ಆಳೋಣ ಅಂತ ಹೇಳಿ ಪ್ರತಿಯೊಬ್ಬರು ಕೂಡ ಇಲ್ಲಿ ನಿರ್ಧಾರ ಮಾಡಬೇಕಾಗಿದೆ. ಜೊತೆಗೆ ಸರ್ಕಾರದ ಸೌಲಭ್ಯಗಳನ್ನ ನಾವು ಎಷ್ಟು ಜನಕ್ಕೆ ಬಡವರು ಕೊಡಿಸ್ತಾ ಇದ್ದೀವಿ, ಎಲ್ಲೆಲ್ಲಿ ಯಾವ್ಯಾವ ಇಲಾಖೆಗಳು ಏನು ಸೌಲಭ್ಯ ಸಿಗ್ತವೆ ಅಂತ ಎಷ್ಟು ಜನಕ್ಕೆ ಮಾಹಿತಿ ಇದೆ. ಈ ಮಾಹಿತಿಯ ಕೊರತೆ ನಿಮ್ಮಲ್ಲಿರುವುದರಿಂದ ಇವತ್ತು ಕೂಡ ಸರ್ಕಾರದ ಸೌಲಭ್ಯಗಳನ್ನ ಸರಿಯಾಗಿ ತಗೊಳ್ಳದೇ ಇರುವುದರಿಂದ ಇವತ್ತು ಬಡವರಾಗಿದ್ದೀವಿ. ಎಷ್ಟೋ ಜನಕ್ಕೆ ಈ ಸಮುದಾಯದಲ್ಲಿ ಸೈಟ್ ಇಲ್ಲ, ಯಾವುದೇ ಒಂದು ಸರ್ಕಾರಿ ಉದ್ಯೋಗ ಇಲ್ಲ, ಯಾವುದೇ ತರದ ತೊಂದರೆಗಳಾದ್ರೆ ಕಾನೂನು ಅರಿವಿಲ್ಲ. ಹಾಗಾಗಿ ಬಂಧುಗಳೇ, ಇನ್ನು ಮುಂದಿನ ದಿನಗಳಾದರೂ ಕೂಡ ಸರ್ಕಾರದ ಜೊತೆ ಸಂವಹನದ ಪ್ರಕ್ರಿಯೆಗಳನ್ನು ನಡೆಸಿ, ರಾಜಕಾರಣಿಗಳ ಜೊತೆ ಸಂವಹನದ ಪ್ರಕ್ರಿಯೆಗಳನ್ನು ನಡೆಸಿ ಸರ್ಕಾರದ ಮೂಲಭೂತ ಸೌಕರ್ಯಗಳನ್ನು ಮನೆ ಬಾಗಿಲಿಗೆ ಬರುವಂಗೆ ನಾವು ಮಾಡೋದ್ರ ಮೂಲಕ ಈ ಒಂದು ಸಮುದಾಯ ಅಭಿವೃದ್ಧಿಯ ಪಥಕ್ಕೆ ಹೋಗುತ್ತೆ ಅನ್ನೋ ಒಂದು ಕಾರಣಕ್ಕಾಗಿ ನನ್ನನ್ನು ಕರೆಸಿ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತಹ ಏನು ನಿಮ್ಮೆಲ್ಲ ಸಮುದಾಯದ ಪರವಾಗಿ ಮತ್ತು ತಾಲೂಕು ಆಡಳಿತದ ಪರವಾಗಿ ಭೀಮ ನಮನಗಳನ್ನು ಸಲ್ಲಿಸ್ತಾ, ವಿಶ್ವಕರ್ಮನಿಗೆ ನಮನಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಭಾರತ್, ಜೈ ವಿಶ್ವಕರ್ಮ. ಸೂರ್ಯನ ಕಿರಣ ಎಷ್ಟು ಮುಖ್ಯನೋ ಅದೇ ರೀತಿಯಲ್ಲಿ ಚಂದ್ರನ ಕಿರಣನೂ ಬಂದಂಗೆ ವಿಶ್ವದ ಕರ್ಮದ ವಿಶ್ವಗುರು. ದೇವಲೋಕಕ್ಕೆ ಮಹಾರಾಜನ್ನ ಕೊಡಬೇಕು ಅಂತ ತೀರ್ಮಾನ ಮಾಡಿದಂಥ ವಿಶ್ವಕರ್ಮ, ವಿಶ್ವಕ್ಕೆ ಮಿತ್ರ ವಿಶ್ವಾಮಿತ್ರ. ಅವ್ರು ಹೇಳ್ತಾರೆ, ದೇವತೆಗಳೆಲ್ಲರೂ ನಮ್ಮನ್ನು ಯಾರೂ ದೊಡ್ಡವರಿಲ್ಲ ಅನ್ನೋ ಲೆವೆಲ್ಗೆ ಬಂದಾಗ ಘೋಷಣೆ ಮಾಡಿದಂಥದ್ದನ್ನ ದೇವಲೋಕಕ್ಕೆ ರಾಜನ್ ಕೊಟ್ಟಂಥವ್ರು ಯಾರು? ವಿಶ್ವಕರ್ಮದ ಗುರುಗಳಾದಂಥ ವಿಶ್ವಾಮಿತ್ರ. ಅದಕ್ಕೆ ವಿಶ್ವದ ಮಿತ್ರ. ನೀರು ಹೇಗೆ ಮುಖ್ಯನೋ ಹಾಗೆ ಜಗತ್ತಿನಲ್ಲಿ ವಿಶ್ವನೂ ಮುಖ್ಯ, ವಿಶ್ವದ ಮಿತ್ರರು ಅನ್ನೋದಕ್ಕೆ ಒಂದು ಭಾವನೆಯನ್ನು ತೋರಿಸ್ಕೊಟ್ಟಂಥದ್ದು ವಿಶ್ವಕರ್ಮ. ದೇಶಗಳು ವಿದೇಶಗಳು ಇವತ್ತು ನಾವು ಕಂಡುಹಿಡಿದಿದ್ದೀವಿ ಅಂದರೆ ಅದನ್ನು ಮೊದಲನೇದಾಗಿ ಗಂಗೆಯ ಮೇಲೆ ನೀರಿನ ರೂಪದಲ್ಲಿ ದಾಟೋದಕ್ಕೆ ಇವತ್ತು ಕೊಲಂಬಿಯಾದಿಂದ ಬಂದಿದ್ದ ಅಥವಾ ಥಾಮಸ್ ಬಂದು ಕಂಡುಹಿಡ್ದ ಅಂತಾರೆ. ಆದರೆ ಅವನಿಗೆ ಕಂಡುಹಿಡಿದು ಕೊಡೋದಕ್ಕೆ ಮರದಲ್ಲಿ ಕೆತ್ತಿ ದೋಣಿಯನ್ನು ಮಾಡಿಕೊಟ್ಟು ಈ ದೇಶ ವಿದೇಶಗಳು ಏನಿದೆ ನಾವು ಇವತ್ತು ಪ್ರಪಂಚನ ಒಟ್ಟುಗೂಡಿಸೋಕ್ಕೆ ದೇಶದ ಮೇಲೆ ಗಂಗೆ ಮೇಲೆ ಹೋಗೋದಕ್ಕೆ ಒಂದು ಶಕ್ತಿಯನ್ನು ಕೊಟ್ಟಂಥವನು ವಿಶ್ವಕರ್ಮ. ದೋಣಿಯನ್ನು ಕೆತ್ತಿ ಹೊಟ್ಟೆಗೆ ಊಟ ಇಲ್ದಿರೋ ಅವನಿಗೆ ಕೆತ್ತು ಕೊಟ್ಟ. ಅವನು ಏನು ಮಾಡ್ತಾನೆ ಅಂತ ಗೊತ್ತಿಲ್ಲ, ಆದರೆ ಅವನು ನಾಥರ್ದಾಮಸ್ ಬಂದಿದ್ದ, ಏನರಲ್ಲಿ ಬಂದಿದ್ದ, ಅವತ್ತು ವಿಮಾನ ಇರಲಿಲ್ಲ, ರೈಲ್ ಇರಲಿಲ್ಲ, ಆದರೆ ಅವನು ಬಂದಂಥದ್ದು ಹಡಗು, ಒಂದು ಮರ. ಆ ಮರದಲ್ಲಿ ಜೀವ ಕೊಟ್ಟು ನಾನು ಕೆತ್ತಿ ನಿನ್ನನ್ನು ಜೀವಂತ ಕೂರಿಸಿ ನಿನ್ನ ಜಗತ್ತನ್ನು ತಿರ್ಕೊಂಡು ಬರೋದು ಅಂತ ಹೇಳ್ತಕ್ಕಂಥವನು ವಿಶ್ವಕರ್ಮ. ಅವತ್ತು ಅವನ ಕೈಲಿ ಏನಿತ್ತು ಅಂತ ಗೊತ್ತಿಲ್ಲ, ಆದರೆ ಒಂದು ಬೆಂಡು ಮರನ ಹುಡುಕಿ ದೋಣಿ ಮಾಡಿಕೊಟ್ಟಂಥವನು ಅವತ್ತು ವಿಶ್ವಕರ್ಮ. ನಾಥರ್ದಾಮಸ್ ಬಂದಿದ್ದ ಅನ್ನೋದು ಪಾಠದಲ್ಲಿ ಉಲ್ಲೇಖ ಇದೆ. ಆದರೆ ಅವನು ಬಂದಂಥ ಹಡಗನ ಕೆತ್ಕೊಟ್ಟವನು ಯಾರು ಅಂತ ಇವತ್ತು
ನಮ್ಮ ಪಾಠದಲ್ಲಿ ಇಲ್ಲ. ಅದೆಲ್ಲ ನಮ್ಮ ದೌರ್ಭಾಗ್ಯ. ಅಥರ್ದಾಮಸ್ ಬಂದ, ದೇಶ ಕಂಡಿಡ್ದ. ಆದರೆ ಅವನಿಗೆ ಕಂಡಿಡಿಯೋಕ್ಕೆ ಅಡಿಪಾಯ ಹಾಕೊಟ್ಟಂಥವ್ರದ್ದು ಹೆಸರು ಪಾಠದಲ್ಲಿ ಇವತ್ತು ಇಲ್ಲ, ಈಗಲೂ ಇಲ್ಲ. ಅದು ಇನ್ನೂ ಚರ್ಚೆ ಆಗ್ತಾ ಇದೆ. ಎಷ್ಟೋ ಪಠ್ಯ ಪುಸ್ತಕದಲ್ಲಿ ಇಂಥ ವಿಷಯಗಳನ್ನ ಬಿಟ್ಬಿಟ್ಟಿದ್ದಾರೆ. ಕೊಲಂಬಿಯಾ ಬಂದ, ಏನ್ರಲ್ಲಿ ಬಂದ? ಅವ್ನು ದೋಣಿಲಿ ಬಂದ. ಯಾರು ದೋಣಿ ಮಾಡಿಕೊಟ್ಟವ್ರು? ವಿಶ್ವದ ಕರ್ಮ. ಆತ ಬಂದಂಥ ವಿಚಾರದಲ್ಲಿ ದೇಶ ವಿದೇಶಗಳನ್ನ ತಿರುಗಿದ್ದಾರೆ. ಆಮೇಲೆ ಬಂದಂಥದ್ದು ಹಡಗು. ಅದನ್ನು ಕೂಡ ಕಬ್ಬಣದ ರೀತಿಯಲ್ಲಿ ಬಂದಂಥದ್ದನ್ನ, ಭೂಮಿ ಒಳಗಡೆ ಕಬ್ಬಣ ಇದೆ ಅಂತೇಳಿ ತೆಗೆದು ತೊಳೆದು ಆ ತಿಳಿ ಮಣ್ಣನ್ನು ಕಾಯಿಸಿ ತಟ್ಟೆ ಮಾಡಿ ಅವತ್ತೇನು ಅನುಕೂಲ ಇಲ್ಲದವರ ಮಣ್ಣಿನಲ್ಲೇ ಮಾಡಿದಂಥವನು ಕಬ್ಬಣದಲ್ಲಿ ವಿಶ್ವಕರ್ಮ. ಅದನ್ನು ಅಡಗು ಮಾಡಿಕೊಟ್ಟಂಥವನು ವಿಶ್ವಕರ್ಮ. ವಿಮಾನ ಬರಬೇಕು ಅಂದ್ರೆ ವಿಮಾನಕ್ಕೆ ರೆಡಿ ಮಾಡಿಕೊಟ್ಟಂಥವನು ವಿಶ್ವಕರ್ಮ. ಆದರೆ ಇಂಜಿನಿಯರ್ಸ್ ಅಂತ ಹೇಳ್ತೀವಿ ಇವತ್ತು. ಆದರೆ ಇಂಜಿನಿಯರ್ಸ್ ಬರೋದಕ್ಕೆ ಮುಂಚೆ ವಿಶ್ವಕರ್ಮ ದೇಶ ವಿದೇಶಗಳಲ್ಲೆಲ್ಲ ಮುಂದುವರೆದಂಥ ಕಾಲದಲ್ಲಿ ಒಂದು ಬುಕ್ಕಲ್ಲಿ ಹೇಳಿದ್ದೀವಿ. ಸೂಜಿನ ಕಂಡಿಡಿದ್ರೆ ಇದು ನೋಡಿ ಇಷ್ಟು ಗಾತ್ರದಲ್ಲಿದೆ, ಇದನ್ನು ಇಷ್ಟು ಟೆಂಪರಲ್ಲಿದೆ, ಇಷ್ಟು ಕೆಲಸ ಮಾಡ್ತೀವಿ ಅಂತ ಹೇಳಿದ್ರು. ಅದಕ್ಕೆ ವಿಶ್ವಕರ್ಮದ ಹುಡುಗ ಕೂತಿದ್ದನ್ನು ಹೇಳಿದಂತೆ, ಇದೇನು ಮಹಾ ದೊಡ್ಡದು, ಕೊಡಿ ಅಂದ್ಬಿಟ್ಟು ತೊಗೊಂಡೋದ್ನಂತೆ ರಾಜರ ಹತ್ರ. 3 ದಿನ ಆದಮೇಲೆ ತಂದು ಕೊಟ್ಟನಂತೆ. ಏನಪ್ಪ ಇದು ನೋಡಿ ಸ್ವಾಮಿ ಅಂತೆ. ಅವನ ಕೈ ಕೊಟ್ರಂತೆ. ಅವ್ನು ಇಂಜಿನಿಯರ್ ಎದ್ದು ನಿಂತ್ಕೊಂಡು ನೋಡಿದಂತೆ, ಏನಿದು ನಾನು ಮಾಡಿಕೊಟ್ಟಿದ್ದು ನನಗೆ ವಾಪಸ್ ಕೊಟ್ಟಿದ್ದಾನೆ. ಆದರೆ ಅದ್ರ ಒಳಗಡೆ ಒಂದು ನೀರನ್ನ ಬಿಟ್ಟನಂತೆ. ಅಂದರೆ ಸೂಜಿ ಮಾಡಿದ್ರು, ಸೂಜಿಗೆ ಡ್ರಿಲ್ ಹಾಕುವಂಥದ್ದನ್ನ ಮಾಡಿಕೊಟ್ಟವನು ವಿಶ್ವಕರ್ಮ. ಅಷ್ಟು ವಿಶ್ವಕರ್ಮದಲ್ಲಿ ಶಾರ್ಪ್ ಇದೆ ಅನ್ನೋದು ಅವತ್ತು ದೇಶದ ವಿದೇಶಗಳಲ್ಲೇ ಪಾಠದಲ್ಲಿ ಉಲ್ಲೇಖ ಆಯಿತು. ಆದರೆ ಅದನ್ನು ಇವತ್ತು ಪಾಠಕ್ಕೆ ತರಲಿಲ್ಲ. ಸೂಜಿ ಮಾಡಿಕೊಟ್ರು ಬ್ರಿಟಿಷರು, ಆದರೆ ಅದ್ರ ಒಳಗಡೆ ಓಲ್ನ ಮಾಡಿಕೊಟ್ಟಂಟು ವಿಶ್ವಕರ್ಮ. ಸೂಜಿ ಒಳಗಡೆ ಓಲ್ ಅಂದರೆ ಇನ್ನು ಅದಕ್ಕಿಂತ ಸಣ್ಣದ ಒಂದು ಅಂಶ ಕಂಡುಹಿಡಿಯುವಂಥ ಶಕ್ತಿ ಇರತಕ್ಕಂಥ ವಿಶ್ವಕರ್ಮ. ಯಾಕೆಂದರೆ ಅವ್ನು ದೇವರಿಂದ ಹುಡುಕಂಥವನು, ದೇವ್ರನ್ನೇ ತಿದ್ದಂಥವನು, ದೇವಲೋಕಕ್ಕೆ ರಾಜನ್ ಪಟ್ಟಂಥವನು ವಿಶ್ವಕರ್ಮ ಅನ್ನೋದನ್ನ ನಮಗೆ ಇವತ್ತು ತಿಳ್ಕೊಬೇಕಾಗ್ತದೆ. ಆ ಲೆವೆಲಲ್ಲಿ ನೋಡಿದಾಗ ಆ ವಿಶ್ವಕರ್ಮದವ್ರನ್ನೆಲ್ಲ ನೋಡಿದಾಗ ಆ ಬೇವ್ರನಿಗಳಲ್ಲಿ ಇವರಲ್ಲೂ ಇದೆ ಅಂದಾಗ ನಾವು ಮನೆ ಮಠ ಎಲ್ಲ ಕಟ್ಟಲಿಕ್ಕೆ ಇವತ್ತು ನಾವು ಕೊಟ್ಟಿರೋ ಆಫೀಸ್ ಮಾಡಲಿಕ್ಕೆ ಒಂದು ಚೇಂಬರ್ ಬೇಕು ಅಂದರೂ ಅವರೇ ಬೇಕು, ಬೆಳಗೋ ದೀಪ ಬೇಕು ಅಂದರೂ ಅವ್ರು ಬೇಕು ಅನ್ನಂಗೆ ನಮಗೆ ಜಗತ್ತಿಗೆ ಒಂದು ಗುರು ಅಂದರೆ ಅದು ವಿಶ್ವಕರ್ಮ, ವಿಶ್ವಗುರು ಅಂಥೇಳಿ ನಾನು ನಿಮ್ಮ ಸಮುದಾಯಕ್ಕೆ ಒಂದು ನಮಸ್ಕಾರ ಮಾಡ್ತೀನಿ. ಭಾಗವಹಿಸಿದ್ದೀರಿ. ವಿಶ್ವಕರ್ಮ ಅಂದರೆ ವಿಶ್ವ ಅಂದರೆ ಪ್ರಪಂಚ, ಕರ್ಮ ಅಂದರೆ ಕೆಲಸ. ಅವ್ರ ಹೆಸರಲ್ಲೇ ಇದೆ ವಿಶ್ವಕರ್ಮ ಅಂತ ಹೇಳ್ಬಿಟ್ಟು. ಈ ವಿಶ್ವವನ್ನು ಸೃಷ್ಟಿ ಮಾಡಿದವರು ವಿಶ್ವಕರ್ಮ. ಈ ವಿಶ್ವಕ್ಕೆ ಬೇಕಾದ ಎಲ್ಲ ಒಂದು ಸಲಕರಣೆಗಳು, ಉಪಕರಣಗಳು ಪ್ರತಿಯೊಂದನ್ನು ಮಾಡಿದ್ದು ವಿಶ್ವಕರ್ಮರವರ ಒಂದು ಅಂಶವನ್ನು. ಈ ನಾವಿಲ್ಲಿ ಏನು ನೋಡ್ತಿದ್ವಿ, ಈ ಟೇಬಲ್ ಆಗಿರ್ಬೋದು, ಈ ಲೋಟಗಳು, ಬೆಲ್ ಆಗಿರ್ಬೋದು, ಫೋನ್ ಆಗಿರ್ಬೋದು, ಯಾವುದನ್ನು ಸಹ ನಾವು ಹಾಕಿರೋ ಬಟ್ಟೆಗಳಿಂದನೂ ಸಹ ಎಲ್ಲ ಪ್ರತಿಯೊಂದನ್ನು ಒಂದು ವಿಶ್ವಕರ್ಮರವರ ಒಂದು ಕೊಡುಗೆನೆ, ಅವರ ಕೊಟ್ಟ ಒಂದು ಭಿಕ್ಷೆನೆ. ನಾವೆಲ್ಲ ಈ ದಿನ ನಾವು ಈ ರೀತಿಗೆ ಚೆನ್ನಾಗಿದ್ದೀವಿ, ಈ ರೀತಿ ಇದ್ದೀವಿ ಅನ್ನೋದಕ್ಕೆ ಕಾರಣನೇ ವಿಶ್ವಕರ್ಮರು. ಪ್ರತಿಯೊಬ್ಬರಿಗೂ ಮಾತಾಡಲಿಕ್ಕೆ ಅವಕಾಶ ಯಾಕೆ ಕೊಡ್ತೀವಿ ಅಂದರೆ ಎಲ್ಲವನ್ನೂ ತಿಳ್ಕೊಳ್ಳೋರು ಯಾರೂ ಇಲ್ಲ ಇಲ್ಲಿರೋರಲ್ಲಿ. ಯಾರೂ ಅಷ್ಟೇ ನಾನು ತಿಳ್ಕೊಂಡಿದ್ದೀನಿ ಅನ್ನೋಂಥವ್ರು ಯಾರೂ ಸಹ ಇಲ್ಲ. ಯಾರನ್ನ ಇದ್ದೀರಾ ಪ್ರತಿಯೊಂದು ತಿಳ್ಕೊಂಡಿರೋಂಥವ್ರು. ಪಾರ್ವತಿ ದೇವಿನೇ ಸಹ ಒಂದು ಬಾರಿ ನಾರದ್ರ ಕೇಳ್ತಾರೆ, ನೀನು ಎಷ್ಟು ವಿದ್ಯೆ ಕಲ್ತಿದ್ಯಮ್ಮ ಅಂತ. ಆ ತಾಯಿ ಸಮುದ್ರಕ್ಕೆ ಹೋಗಿ ಒಂದು ತೊಟ್ಟು ನೀರು ನೆತ್ಕೊಂಡು ವಿದ್ಯಾಪ ಕಲ್ತಿರೋದು ಅಂತ. ಆ ಮಹಾನ್ ತಾಯಿನೇ ಅಷ್ಟಿರ್ಬೇಕಾದ್ರೆ ನಾವೆಲ್ಲ ಯಾವುದು. ಅದಕ್ಕೆ ನಾವು ಎಲ್ರಿಗೂ ಅವಕಾಶ ಕೊಡ್ತೀವಿ. ಎಲ್ರಿಗೂ ಒಂದೊಂದು ವಿಚಾರ ತಿಳ್ಕೊಂಡಿರ್ತೀವಿ. ನೀವೆಲ್ಲರೂ ತಿಳ್ಕೊಂಡಿರೋ ಒಂದೊಂದು ವಿಚಾರಗಳನ್ನು ಎಲ್ರಿಗೂ ನಾವು ಶೇರ್ ಮಾಡ್ತಾ ಹೋದರೆ ಎಲ್ಲರೂ ಒಂದು ಮಹಾನ್ ಪುರುಷರ ಬಗ್ಗೆ ತಿಳ್ಕೊಂಡಾಗುತ್ತೆ. ಪ್ರತಿ ಜಯಂತಿಗಳಲ್ಲೂ ಅಷ್ಟೇ ದಯವಿಟ್ಟು ಎಲ್ಲರೂ ಯಾವ್ದಾದ್ರು ಒಂದೊಂದು ಅಂಶದ ಬಗ್ಗೆ ತಿಳ್ಕೊಂಡು ಬಂದರೆ ಎಲ್ಲರೂ ತಿಳ್ಕೊಂಡಾಗುತ್ತೆ. ಇಷ್ಟು ಜನ ವಿಶ್ವಕರ್ಮರ ಬಗ್ಗೆ ಯಾರೂ ತಿಳಿದಿರಲಿಲ್ಲ. ತಿಳ್ಕೊಂಡಿರೋ ಎಲ್ಲೋ ಒಂದು 5 ಜನ 6 ಜನ ಏನೋ ತಿಳ್ಕೊಂಡಿರೋದಿಲ್ಲ. ವಿಶ್ವಕರ್ಮ ಅವರು ನಮ್ಮ ಕುಲಗುರುಗಳು ಅಥವಾ ನಮ್ಮ ಕುಲದೇವರಂತ ಏನೋ ಅಂದ್ಕೊಂಡಿರ್ತಾರೆ ಅಷ್ಟೇ. ಅದು ಬಿಟ್ಟರೆ ಅವರ ಇತಿಹಾಸ ಬಗ್ಗೆ ಯಾರಿಗೂ ಗೊತ್ತಿರಲ್ಲ. ಆದ್ರೂ ಈ ಒಂದು ಕಾರ್ಯಕ್ರಮದಲ್ಲಿ ತಮಗೆ ಗೊತ್ತಿದ್ದ ಕೆಲವೊಂದು ವಿಚಾರಗಳನ್ನ ಎಲ್ಲರೂ ಹಂಚ್ಕೊಂಡಿದ್ದಾರೆ. ಎಲ್ಲರೂ ಈ ಒಂದು ವಿಚಾರನ ಕೇಳಿ ನೀವು ಈಗಿರುವುದು ವಿಶ್ವಕರ್ಮ ಅವರು, ಅವರ ಕೊಡುಗೆಯನ್ನು ಈ ಸಮಾಜಕ್ಕೆ ಅನ್ನೋದನ್ನ ಎಲ್ಲರನ್ನ ತಿಳ್ಕೊಂಡಿದ್ದೀರಿ. ಈಗಾಗಲೇ ಎಲ್ಲ ವಿಶ್ವಕರ್ಮ ಅವ್ರ ಬಗ್ಗೆ ನಮಗೆ ಗೊತ್ತಿದ್ದ ವಿಚಾರವನ್ನು ಹೇಳಿದ್ದಾರೆ. ಈಗ ನಮಗೂ ಸಹ ಸಮಯದ ಅಭಾವ ಇದೆ. ಈಗ 11 ಗಂಟೆಗೆ ಒಂದು ಹೊರಡ್ತೀರಿ. ನಮ್ಮೆಲ್ರಿಗೂ ಮತ್ತೊಮ್ಮೆ ಶುಭ ಕೋರುತ್ತಾ ನನ್ನೊಂದೆರಡು ಮಾತುಗಳನ್ನು ಮುಗಿಸ್ತೀನಿ.